ನಿಮ್ಮ ಎರಡನೇ ಅಧ್ಯಾಯವಾದ ತ್ರಿಭುಜಗಳು. ಇದರಲ್ಲಿ 2.3ನ ಎರಡನೇ ಭಾಗದಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ ಈ ನಿರ್ಧಾರಕ ಗುಣಗಳ ಮೇಲಿನ ಪ್ರಮೇಯಗಳನ್ನು ನಾವು ಬಿಡಿಸ್ತೇವೆ. ಮೊದಲನೇದು ಕೋಕೋ ನಿರ್ಧಾರಕ ಗುಣ. ಇದೇನ್ ಹೇಳ್ತದೆ ಅಂದ್ರೆ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮನಾಗಿದ್ದರೆ ಅವುಗಳು ಸಮರೂಪ ತ್ರಿಭುಜಗಳಾಗುತ್ತವೆ. ಹಾಗಂದ್ರೆ ಎರಡು ತ್ರಿಭುಜಗಳಲ್ಲಿ ಅವುಗಳ ಅನುರೂಪ ಕೋನಗಳು ಯಾವುದು? ಕೋನ ಎ ಗೆ ಕೋನ ಪಿ, ಕೋನ ಬಿ ಗೆ ಕೋನ ಕ್ಯೂ ಮತ್ತೆ ಕೋನ ಸಿ ಗೆ ಕೋನ ಆರ್ ಗಳು ಇವೇನಾದ್ರೂ ಸಮ ಆಗಿದ್ದರೆ ಆ ತ್ರಿಭುಜಗಳೇನು? ತ್ರಿಭುಜ ಎ ಬಿ ಸಿ ಅದು ಸಮರೂಪ ಆಗುತ್ತದೆ. ಅದಕ್ಕೆ ತ್ರಿಭುಜ ಪಿ ಕ್ಯೂ ಆರ್. ಇದನ್ನ ನಾವೇನ್ ಮಾಡ್ಬೇಕಾಗ್ತದೆ? ಇಲ್ಲಿ ಸಾಧಿಸಬೇಕಾಗ್ತದೆ. ಹಾಗಾದ್ರೆ ನಾವು ಬಿಫೋರ್ ಏನ್ ಬರ್ಕೋಬೇಕಂದ್ರೆ ಇಲ್ಲಿ ಫಸ್ಟ್ ದತ್ತ ಬರ್ಕೋಬೇಕಾಗ್ತದೆ. ಹಾಗಂದ್ರೆ ಇವರು ದತ್ತ ಏನ್ ಕೊಟ್ಟಿದ್ದಾರೆ? ದತ್ತದಲ್ಲಿ ಈಗ ನಾವು ತ್ರಿಭುಜ ಯಾವ್ದು ತಗೋಬೇಕು? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್. ಇದರಲ್ಲಿ ಇವುಗಳಲ್ಲಿ ನಾವೇನ್ ಮಾಡ್ಬೇಕಂದ್ರೆ ದತ್ತ ಏನೇನ್ ಬರ್ಕೋಬೇಕಂದ್ರೆ ಇದೇನಿದೆ, ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮ ಇದಾವಂತೆ. ಹಂಗಾದ್ರೆ ದತ್ತ ಅನುರೂಪ ಕೋನಗಳು ಸಮ. ಹಾಗಾದ್ರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ, ಅದೇ ರೀತಿ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ, ಅದೇ ರೀತಿ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಆರ್. ಇದು ದತ್ತ ಆಗುತ್ತದೆ. ನಂತರ ಏನ್ ಬರ್ಕೋಬೇಕಂದ್ರೆ ಸಾಧನೀಯ ಏನಿದೆ ಅಂದ್ರೆ ಈಗ ಸಾಮಾನ್ಯವಾಗಿ ಸಾಧನೀಯ ಏನಿದೆ ನಾವು ಅವುಗಳು ಸಮರೂಪ ತ್ರಿಭುಜಗಳಾಗುತ್ತವೆ. ಹಾಗಂದ್ರೆ ಈ ಎರಡೂ ತ್ರಿಭುಜಗಳು ಸಮರೂಪ ಆಗ್ಬೇಕಾದ್ರೆ ಅವುಗಳ ನೀವು ಪ್ರಮೇಯ 2.1 ರಲ್ಲಿ ಏನ್ ಕಲ್ತಿದ್ದೀರಾ? ಎರಡು ತ್ರಿಭುಜಗಳು ಸಮರೂಪ ಆಗ್ಬೇಕಂದ್ರೆ ಅವುಗಳ ಅನುರೂಪ ಕೋನ ಸಮ ಇರಬೇಕು ಮತ್ತು ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರಬೇಕು. ಈಗಾದ್ರೆ ಇಲ್ಲಿ ಅನುರೂಪ ಕೋನಗಳು ಸಮ ಇದಾವೆ. ಈಗ ಇನ್ನೊಂದೇನು? ಸಮರೂಪ ಆಗ್ಬೇಕಾದ್ರೆ ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರಬೇಕು. ಅಂದ್ರೆ ಸಾಧನೆ ಏನು? ಅನುರೂಪ ಭಾವಗಳು ಏನಿರಬೇಕು? ಸಮಾನುಪಾತದಲ್ಲಿ ಇರಬೇಕು. ಇದೊಂದು ಆಗ್ಬಿಡ್ತಂದ್ರೆ, ಇದೊಂದು ಕಂಡೀಷನ್ ಆಗ್ಬಿಡ್ತಂದ್ರೆ ಏನಾಗ್ಬಿಡ್ತೈತಿ? ಎರಡು ತ್ರಿಭುಜಗಳು ಏನಾಗ್ತಾವು? ಸಮರೂಪ ಆಗ್ತಾವ. ಅನುರೂಪ ಕೋನಗಳು ಸಮ ಆಗ್ಬೇಕು ಮತ್ತು ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇದ್ಬಿಟ್ರೆ ಆ ಸಮರೂಪ ತ್ರಿಭುಜಗಳು ಏನಾಗ್ತಾವು? ಆ ತ್ರಿಭುಜಗಳು ಏನಾಗ್ತಾವು? ಸಮರೂಪ ತ್ರಿಭುಜಗಳು ಆಗ್ತಾವು. ಹಾಗಾದ್ರೆ ನಮಗ್ ಕೊಟ್ಟಿದ್ದು ಕೋನಗಳು ಸಮ ಇದೆ ಅಂತ ಕೊಟ್ಟಿದ್ದಾನೆ. ಇನ್ನೊಂದು ಭಾವಗಳು ಸಮಾನುಪಾತದಲ್ಲಿ ಇದೆ ಅಂತ ನಾವೇನ್ ನೋಡೋಕೆ ಸಾಧಿಸಬೇಕು. ಹಂಗಾದ್ರೆ ಸಾಧನೆ ಇದು. ಹಂಗಂದ್ರೆ ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್, ಅದೇ ರೀತಿ ಬಿ ಸಿ ಬೈ ಕ್ಯೂ ಆರ್. ಇದನ್ನ ಏನ್ ಮಾಡ್ಬೇಕು? ಸಾಧಿಸಬೇಕಾಗ್ತದೆ. ಈಗಾದ್ರೆ ನೋಡ್ರಿ, ಎ ಬಿ ಬೈ ಅನುರೂಪ ಭಾವ ಪಿ ಕ್ಯೂ, ಅದೇ ರೀತಿ ಎ ಸಿ ಗೆ ಯಾವ್ದಿದೆ? ಎ ಸಿ ಗೆ ಪಿ ಆರ್, ಅದೇ ರೀತಿ ಬಿ ಸಿ ಗೆ ಕ್ಯೂ ಆರ್. ಈಗ ದತ್ತ ಅನುರೂಪ ಕೋನಗಳು ಸಮ, ಸಾಧನೆ ಏನು? ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇದಾವ ಅಂತ ಸಾಧಿಸ್ಬೇಕು. ಅವಾಗ ಎರಡು ಸ್ಯಾಟಿಸ್ಫ್ಯಾಕ್ಷನ್ ಆದಂದ್ರೆ ಈ ಎರಡು ತ್ರಿಭುಜಗಳು ಏನಾಗ್ತಾವ? ಸಮರೂಪ ತ್ರಿಭುಜಗಳು ಆಗ್ತವೆ. ಈಗ ದತ್ತ ಬರ್ಕೊಂಡ್ವಿ, ಅದೇ ರೀತಿ ಸಾಧನೆ ಬರ್ಕೊಂಡ್ವಿ. ನಂತರ ಏನ್ ಬರ್ಕೋಬೇಕಂದ್ರೆ ಇಲ್ಲಿ ರಚನೆ ಬರ್ಕೋಬೇಕು. ರಚನೆ ಈಗ ನಿಮ್ಗೆ ಕಾಮನ್ ಆಗಿ ಇದೊಂದು ಕ್ವಶನ್ ಬರ್ತದೆ, ಏನಂದ್ರೆ ಸಾಧನೆ ಇದ್ಯಾಕೆ ಬರ್ಕೋಬೇಕು? ಸಾಧನೆ ಇದರಲ್ಲಿ ಏನೈತಿ? ಸಮರೂಪ ತ್ರಿಭುಜಗಳು ಆಗುತ್ತವೆ ಅಂತ ಐತಿ. ಹಂಗಾದ್ರೆ ಸಮರೂಪ ತ್ರಿಭುಜಗಳು ಆಗ್ಬೇಕಂದ್ರೆ ಅನುರೂಪ ಕೋನಗಳು ಸಮ ಇರ್ಬೇಕು, ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರ್ಬೇಕು. ಅದ್ರಲ್ಲಿ ಅನುರೂಪ ಕೋನಗಳು ಸಮ ಇದೆ ಅಂತ ಅಷ್ಟೇ ಕೊಟ್ಟಿದ್ದಾನೆ. ಇನ್ನೊಂದು ನಾವು ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇದಾವ ಅಂತ ಇನ್ನೊಂದು ಏನಾದ್ರು ನಾವು ಕಂಡೀಷನ್ ಅದನ್ನ ಕಂಡು ಹಿಡಿದ್ಬಿಟ್ಟು ಅಂದ್ರೆ ಆ ತ್ರಿಭುಜಗಳು ಏನಾಗ್ತಾವ? ಸಮರೂಪ ಆಗ್ತಾವ. ಇದಂದ್ರೆ ಏನು? ಸಮರೂಪ ತ್ರಿಭುಜ ಅಂದ್ರೆ ಏನು? ಇದನ್ನ ಮಾಡುದು ಏನು? ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇದಾವ ಅಂತ ಹೇಳ್ಕೊಡುದು. ನೆಕ್ಸ್ಟ್ ಇದು ಬರ್ಬೇಕಂದ್ರೆ ನಂತರ ಏನ್ ಬರ್ಕೋಬೇಕು? ರಚನೆ ಬರ್ಕೋಬೇಕು. ರಚನೆ ಹೇಗ್ ಬರ್ಕೋಬೇಕಂದ್ರೆ ಈ ಎಸಿಗೆ ಪಿಇ ಆಗುವಂತೆ, ಎಸಿಗೆ ಪಿಇ ಆಗುವಂತೆ ಮತ್ತು ಎ ಬಿ ಇಸ್ ಈಕ್ವಲ್ ಟು ಪಿ ಡಿ ಆಗುವಂತೆ. ನೋಡ್ರಿ, ಎಸಿಗೆ ಪಿಇ ಆಗುವಂತೆ, ಅದೇ ರೀತಿ ಎ ಬಿಗೆ ಪಿ ಡಿ ಆಗುವಂತೆ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ನಾವೇನ್ ಮಾಡ್ಕೋಬೇಕು? ಆಗುವಂತೆ ಇ ಮತ್ತೆ ಡಿ ಗಳನ್ನ, ಇ ಮತ್ತು ಡಿ ಎಂಬ ಬಿಂದುಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ? ಇಲ್ಲಿ ರಚಿಸಬೇಕಾಗ್ತದೆ. ಎಂಬ ಬಿಂದುಗಳನ್ನ ರಚಿಸಿ ಅವುಗಳನ್ನ ಏನ್ ಮಾಡ್ಬೇಕು? ಸೇರಿಸ್ಬೇಕು. ಬಿಂದುಗಳನ್ನ ರಚಿಸಿ ಮತ್ತು ಏನ್ ಮಾಡ್ಬೇಕು? ಸೇರಿಸ್ಬೇಕು. ಈ ಯಾವ ಬಿಂದು? ಒಂದು ಎಸಿಗೆ ಏನಾಗಬೇಕು? ಪಿಇ ಮತ್ತೆ ಅದೇ ರೀತಿ ಎ ಬಿಗೆ ಯಾವುದು? ನೋಡ್ರಿ, ಎಸಿಗೆ ಪಿಇ ಅಲ್ಲ, ಎಸಿಗೆ ಪಿಇ ಇದು ಇ ತಗೋಬೇಕು. ಅದೇ ರೀತಿ ಎ ಬಿಗೆ ಪಿ ಡಿ. ನೋಡ್ರಿ, ಈಗ ನೀವು ಏನ್ ತಗೋಬೇಕು? ಎ ಬಿ ಇಸ್ ಈಕ್ವಲ್ ಟು ಪಿ ಡಿ ಅಂಡ್ ಎಸಿ ಇಸ್ ಈಕ್ವಲ್ ಟು ಪಿ. ಈ ರೀತಿ ನೀನ್ ಮಾಡ್ಬೇಕು, ಅರ್ಥ ಮಾಡ್ಕೊಂಡು ನಂತರ ಇ ಮತ್ತೆ ಡಿ ಗಳನ್ನ ಏನ್ ಮಾಡ್ಬೇಕು? ಸೇರಿಸ್ಬೇಕು. ಇ ಮತ್ತೆ ಡಿ ಗಳನ್ನ ಏನ್ ಮಾಡ್ವಿ? ಸೇರಿಸಿದ್ವಿ. ಇದರ ಅರ್ಥ ಏನು? ಎ ಬಿ ಇಸ್ ಈಕ್ವಲ್ ಟು ಪಿ ಡಿ ಅಂಡ್ ಎ ಸಿ ಇಸ್ ಈಕ್ವಲ್ ಟು ಪಿ. ಈಗ ಇದೇನಾಯ್ತು? ಇದು ರಚನೆ ಆಯ್ತು. ರಚನೆ ಏನು? ಎ ಸಿ ಇಸ್ ಈಕ್ವಲ್ ಟು ಪಿ, ಅದೇ ರೀತಿ ಎ ಬಿ ಇಸ್ ಈಕ್ವಲ್ ಟು ಪಿ ಡಿ ಆಗುವಂತೆ ಡಿ ಎಂಬ ಮತ್ತು ಇ ಬಿಂದುಗಳನ್ನ ರಚಿಸಿ ಡಿಇ ಗಳನ್ನ ಏನ್ ಮಾಡ್ರಿ? ಸೇರಿಸಿ. ಇ ಮತ್ತು ಡಿ ಬಿಂದುಗಳನ್ನ ರಚಿಸಿ ಅವುಗಳನ್ನ ಏನ್ ಮಾಡ್ರಿ? ಸೇರಿಸಿ. ನಂತರ ರಚನೆ ಬರ್ಕೊಂಡ ನಂತರ ಸಾಧನೆ ಬರ್ಬೇಕು. ಈಗ ಸಾಧನೆ ಹೇಗ್ ಮಾಡ್ಬೇಕಂದ್ರೆ ಈಗ ನೀವು ಸಾಮಾನ್ಯವಾಗಿ ಈಗ ನಾವ್ ಯಾವ ತ್ರಿಭುಜ ತೆಗೆದುಕೊಳ್ಬೇಕಂದ್ರೆ ಇಲ್ಲಿ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಡಿ ಇ.
ಈ ಎರಡು ತ್ರಿಭುಜಗಳನ್ನ ನೀವೇನ್ ಮಾಡ್ಬೇಕಾಗ್ತದೆ ಇಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಈ ಎರಡು ತ್ರಿಭುಜಗಳಲ್ಲಿ ನಿಮ್ಗೆ ಏನೇನ್ ಗೊತ್ತಾಯ್ತಂದ್ರೆ ಎ ಬಿ ಇಸ್ ಈಕ್ವಲ್ ಟು ಪಿ ಡಿ, ಎ ಬಿ ಇಸ್ ಈಕ್ವಲ್ ಟು ಪಿ ಡಿ. ಯಾಕಂದ್ರೆ ಇದು ನೋಡ್ರಿ ಎ ಬಿ ಇಸ್ ಈಕ್ವಲ್ ಟು ಪಿ ಡಿ ನಾವೇನ್ ಮಾಡ್ತೀವಿ ಇದನ್ನ ರಚನೆ ಒಳಗೆ ತೆಗೆದು ಬರ್ಕೊಂಡಿವಿ, ಇದು ರಚನೆ. ನಂತರ ಮತ್ತೆ ನಿಮ್ಗೆ ಏನ್ ಗೊತ್ತಿದೆ ಎ ಬಿ ಇಸ್ ಈಕ್ವಲ್ ಟು ಪಿ ಡಿ ಆಯ್ತಂದ್ರೆ ಅದೇ ರೀತಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ, ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ ಇದೇನಿದು ದತ್ತ. ನೋಡ್ರಿ ಎ ಬಿ ಇಸ್ ಈಕ್ವಲ್ ಟು ಪಿ ಡಿ ಇಲ್ಲ ಎ ಬಿ ಇಸ್ ಈಕ್ವಲ್ ಟು ಪಿ ಡಿ ಇದು ರಚನೆ. ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ, ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ ಇದೇನಿದು ದತ್ತ. ಅದೇ ರೀತಿ ಎ ಸಿ ಇಸ್ ಈಕ್ವಲ್ ಟು ಪಿ ಇದು ನೋಡ್ರಿ ನಾವು ರಚನೆ ಒಳಗೆ ಬರ್ಕೊಂಡೇವೆ. ಎ ಸಿ ಇಸ್ ಈಕ್ವಲ್ ಟು ಏನಿದು ಪಿ, ಇದು ಏನಾಗ್ತದೆ ರಚನೆ. ಅವಾಗ ಇಲ್ಲಿ ಏನಾಗ್ತದೆ ಒಂದು ಬಾಹು ಒಂದು ಕೋನ ಒಂದು ಬಾಹು. ಹಾಗಂದ್ರೆ ಇಲ್ಲಿ ಯಾವ ಸಿದ್ಧಾಂತ ಬರ್ತೈತೆ ಅಂದ್ರೆ ಬಾ ಕೋ ಬಾ. ಆದ್ರೆ ಇದು ಎಂತ ಸಿದ್ಧಾಂತ ಇದು 9ನೇ ತರಗತಿಯಲ್ಲಿ ಕಲ್ತಂತ ಸರ್ವಸಮದ ಸಿದ್ಧಾಂತ. ಹಂಗಂದ್ರ ಇದು ಬಾಕುಬಾ ಸಿದ್ಧಾಂತದಿಂದ ಏನಾಗ್ತದೆ ಇದು ನೀವೇನ್ ಮಾಡ್ರಿ ನಿಮ್ಮ ಫೇರ್ ಒಳಗ ಅಥವಾ ನಿಮ್ ಪೇಜ್ ಒಳಗೆ ನೀವೇನ್ ಮಾಡ್ರಿ ಕಂಟಿನ್ಯೂ ಮಾಡ್ರಿ. ಇಲ್ಲಿ ನಾವೇನ್ ಮಾಡ್ತಿದ್ವಿ ಈ ಕಡೆ ಸೈಡ್ ಬರಿತೇವೆ. ಹಂಗಂದ್ರೆ ಒಂದು ಬಾಕುಬಾ ಸಿದ್ಧಾಂತದಿಂದ ಏನಾಗ್ತದೆ ತ್ರಿಭುಜ ಎ ಬಿ ಸಿ ಮತ್ತು ಪಿ ಡಿ ಗಳು ಏನಾಗ್ತವೆ ಸರ್ವಸಮ ತ್ರಿಭುಜ ಆಗ್ತವೆ. ತ್ರಿಭುಜ ಎ ಬಿ ಸಿ ಸರ್ವಸಮ, ಇದಕ್ಕೆ ತ್ರಿಭುಜ ಪಿ ಡಿ ಇ. ಈ ಸರ್ವಸಮ ತ್ರಿಭುಜಗಳು ಆದಂದ್ರೆ ನಾವೇನ್ ಹೇಳ್ಬೋದಂದ್ರೆ ಎ ಬಿ ಸಿ ಸರ್ವಸಮ ಪಿ ಡಿ ಇ ಆಯ್ತಂದ್ರೆ ಸರ್ವಸಮ ತ್ರಿಭುಜಗಳ ಕೋನಗಳು ಸಮನಾಗಿರ್ತವೆ. ಹಂಗಂದ್ರೆ ಕೋನ ಬಿ ಈಕ್ವಲ್ ಟು ಕೋನ ಡಿ ಆಗ್ತದೆ. ಕೋನ ಬಿ ಈಕ್ವಲ್ ಟು ಏನಾಗ್ತದೆ ಕೋನ ಡಿ. ಈಗ ನಿಮ್ಗೆ ಈಗಾಗಲೇ ಗೊತ್ತೈತಿ ಕೋನ ಎ ಇಸ್ ಈಕ್ವಲ್ ಟು ಏನಂತ ಕೋನ ಪಿ ಅಂತ. ಅವಾಗ ನಂತರ ಇದು ಎ ಬಿ ಸಿ ಮತ್ತೆ ಪಿ ಡಿ ಇಗಳು ಸರ್ವಸಮ ತ್ರಿಭುಜ ಆಗಿದೆ ನೋಡ್ರಿ. ಎ ಬಿ ಸಿ ಮತ್ತೆ ಪಿ ಡಿ ಗಳು ಸರ್ವಸಮ ತ್ರಿಭುಜ ಆದ್ರೆ ಕೋನ ಬಿ ನು ಏನಾಗ್ತದೆ ಸರ್ವಸಮ ತ್ರಿಭುಜದ ಕೋನಗಳು ಸಮನಾಗಿರ್ತವೆ. ಕೋನ ಬಿ ಇಸ್ ಈಕ್ವಲ್ ಟು ಕೋನ ಡಿ. ಅದೇ ರೀತಿ ಕೋನ ಸಿ ಇಸ್ ಈಕ್ವಲ್ ಟು ಏನಾಗ್ತದೆ ಕೋನ ಇ ಆಗ್ತದೆ. ಈ ರೀತಿ ಆಯ್ತಂದ್ರೆ ನಿಮ್ಗೆ ಏನ್ ಗೊತ್ತಾಯ್ತಂದ್ರೆ ಕೋನ ಬಿ ಈಕ್ವಲ್ ಟು ಕೋನ ಕ್ಯೂ, ಕೋನ ಬಿ ಈಕ್ವಲ್ ಟು ಕೋನ ಕ್ಯೂ ದತ್ತ, ಹೌದಾ. ಅಂಡ್ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಆರ್, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಆರ್. ಹಾಗಾದ್ರೆ ಈ ಬಿ ಕೋನ ಕ್ಯೂ ಕೋನಕ್ ಸಮ ಇದೆ, ಸಿ ಕೋನ ಆರ್ ಕೋನಕ್ ಸಮ ಇದೆ. ಅದೇ ರೀತಿ ಬಿ ಕೋನ ಡಿ ಕೋನಕ್ ಸಮ ಐತಿ ಮತ್ತೆ ಸಿ ಕೋನ ಇ ಕೋನಕ್ ಸಮ ಐತಿ. ಹಂಗಂದ್ರೆ ಇದು ಬಿ ಇದಕ್ಕೆ ಮತ್ತೆ ಸಿ ಮತ್ತೆ ಇ ಗೆ ಮತ್ತೆ ಬಿ ಕ್ಯೂ ಗೆ ಮತ್ತೆ ಸಿ ಆರ್ ಗೆ ಸಮ ಐತೆ ಅಂದ್ರೆ ನಾವೇನ್ ಅರ್ಥ ಮಾಡ್ಕೋಬಹುದು ಡಿ ಕೋನ ಮತ್ತೆ ಕ್ಯೂ ಕೋನ ಎರಡು ಏನಿದೆ ಸಮ ಇದೆ. ಮತ್ತೆ ಅದೇ ರೀತಿ ಈ ಕೋನ ಮತ್ತೆ ಆರ್ ಕೋನ ಏನೈತಿ ಸಮ ಐತಿ. ಯಾಕೆ ಹೇಳ್ರಿ ಇದು ಸಿ ಕೋನ ಆರ್ಗೂ ಸಮ ಇದೆ ಇಗೂ ಸಮ ಇದೆ. ಯಾಕಂದ್ರೆ ಅವಾಗ ನಂತರ ಏನಾಗುತ್ತೆ ಈ ಇದಕ್ಕೆ ಸಮ ಆಗುತ್ತೆ ಆರ್ ಸಮ ಆಗುತ್ತೆ. ಅದೇ ರೀತಿ ಬಿ ಡಿಗೂ ಸಮ ಐತಿ ಕ್ಯೂಗೂ ಸಮ ಐತಿ. ಬಿ ಗೆ ಕ್ಯೂ ಯಾವಾಗ ಸಮ ಐತಿ ಇದು ದತ್ತ, ಬಿ ಡಿ ಯಾವಾಗ ಸಮ ಐತಿ ಈಗ ನೋಡ್ರಿ ಇದು ಸರ್ವಸಮ ತ್ರಿಭುಜ. ಈಗ ಕಂಡಿಡಿದ ಕೋನ ಬಿ ಇಸ್ ಈಕ್ವಲ್ ಟು ಏನು ಕೋನ ಡಿ. ಯಾಕಂದ್ರೆ ಎ ಬಿ ಸಿ ಸರ್ವಸಮ ತ್ರಿಭುಜಗಳು ಇದಕ್ಕೆ ಪಿ ಡಿ, ಅದರಿಂದ ಪಿ ಡಿ ಗೆ ಈಕ್ವಲ್ ಆಯ್ತು. ಅದೇ ರೀತಿ ಬಿ ಕ್ಯೂಗೂ ಈಕ್ವಲ್ ಆಯ್ತು ಅಂದ್ರೆ ಡಿ ಈಕ್ವಲ್ ಟು ಕ್ಯೂ. ಅದೇ ರೀತಿ ಸಿ ಇ ಗೆ ಈಕ್ವಲ್ ಆಯ್ತು, ಸಿ ಆರ್ ಗೆ ಈಕ್ವಲ್ ಆಯ್ತು. ಹಂಗಂದ್ರೆ ಇ ಇಸ್ ಈಕ್ವಲ್ ಟು ಆರ್. ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಬರ್ಕೋಬಹುದು. ಹಂಗಂದ್ರೆ ಡಿ ಕೋನ ಕ್ಯೂ ಕೋನಕ್ ಸಮ, ಅದೇ ರೀತಿ ಈ ಕೋನ ಆರ್ ಕೋನಕ್ ಸಮ. ಅಂದ್ರೆ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಡಿ ಇ ಬಾವು ಏನೈತಿದೆ ಸಮಾಂತರ ಐತಿ, ಅದಕ್ಕೆ ಕ್ಯೂ ಆರ್ ಗಳು. ಯಾಕಂದ್ರೆ ಈ ಕೋನ ಸಮ ಮತ್ತೆ ಈ ಕೋನ ಸಮ ಐತಂದ್ರೆ ಡಿ ಸಮಾಂತರ ಕ್ಯೂ ಆರ್ ಈ ರೀತಿಯಾಗಿ ಬರ್ತದೆ. ಈಗ ಡಿ ಸಮಾಂತರ ಕ್ಯೂ ಆರ್ ಆಯ್ತಂದ್ರೆ ನಿಮ್ಗೆ ಗೊತ್ತದೆ ಪ್ರಮೇಯ ಎಷ್ಟು 2.1. ಪ್ರಮೇಯ 2.1 ಏನ್ ಹೇಳ್ತದೆ ನಮಗೆ ಎರಡು ಸಮಾಂತರ ತ್ರಿಭುಜಗಳು ಇತ್ತಂದ್ರೆ ಅಂದ್ರೆ ಈ ರೇಖೆ ಇದಕ್ಕೆ ಸಮಾಂತರ ಆಯ್ತಂದ್ರೆ ಉಳಿದೆರಡು ಭಾಗಗಳನ್ನು ಏನ್ ಮಾಡ್ತಿತ್ತು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ನಾವೇನ್ ಬರ್ಕೋಬಹುದು ಪಿ ಡಿ ಡಿವೈಡೆಡ್ ಬೈ ಡಿ ಕ್ಯೂ, ಪಿ ಡಿ ಡಿವೈಡೆಡ್ ಬೈ ಡಿ ಕ್ಯೂ. ಅದೇ ರೀತಿ ಪಿಇ ಡಿವೈಡೆಡ್ ಬೈ ಏನ್ ಬರ್ಕೋಬಹುದು ಇ ಆರ್ ಅಂತ ಬರ್ಕೋಬಹುದು ನಾವು. ಹಾಗಾದ್ರೆ ಇದು ಸಮಾನುಪಾತದಲ್ಲಿ ವಿಭಾಗಿಸಂದ್ರೆ ನಂತರ ನಿಮ್ಗೇನ್ ಗೊತ್ತೈತಂದ್ರೆ ಈ ಪಿ ಡಿ ವ್ಯಾಲ್ಯೂ ಗೊತ್ತೈತಿ. ಪಿ ಡಿ ವ್ಯಾಲ್ಯೂ ಅಂದ್ರೆ ಎ ಬಿ. ಅದೇ ರೀತಿ ಪಿಇ ವ್ಯಾಲ್ಯೂ ನಿಮ್ಗೆ ಗೊತ್ತೈತಿ ಎ ಸಿ. ಹಾಗಾದ್ರೆ ಅವನ್ನ ನಾನು ಚೇಂಜ್ ಮಾಡ್ತೇನೆ. ಅವಾಗ ಏನಾಗ್ತದೆ ಪಿ ಡಿ ವ್ಯಾಲ್ಯೂ ನಾವೇನ್ ಬರಬೇಕಿಲ್ಲ ಎ ಬಿ ಬರೀಬೇಕು. ಅವಾಗ ಎ ಬಿ ಬೈ ಬರ್ತದೆ. ಎ ಬಿ ಬೈ ಏನ್ ಬರ್ತದೆ ಪಿ ಕ್ಯೂ ಬರ್ತದೆ. ಇದು ಪಿ ಕ್ಯೂ ಇದೆ ಪಿ ಡಿ ಬೈ ಪಿ ಕ್ಯೂ. ಅದೇ ರೀತಿ ಇದು ಪಿ ಡಿ ಬೈ ಪಿ ಕ್ಯೂ ಅಂಡ್ ಪಿಇ ಬೈ ಪಿ ಆರ್ ಟೋಟಲ್ ಹೋಲ್ ತಗೋಬೇಕು ಇಲ್ಲಿ ಪಿಇ ಬೈ ಪಿ ಆರ್. ಈಗ ಪಿ ಡಿ ಬದಲು ನಾವೇನ್ ಬರಬೇಕು ಪಿ ಡಿ ಬದಲು ಏನ್ ಬರಬೇಕು ಎ ಬಿ ಬರ್ತದೆ ನೋಡ್ರಿ. ಪಿ ಡಿ ಬದಲು ಏನಿದೆ ಎ ಬಿ, ಪಿ ಡಿ ಬೈ ಪಿ ಕ್ಯೂ. ಅದೇ ರೀತಿ ಪಿ ಬದಲು ಏನ್ ಬರೀಬೇಕು ನಾವು ಎ ಸಿ ಬರೀಬೇಕು, ಎ ಸಿ ಬೈ ಪಿ ಆರ್. ಈ ರೀತಿಯಾಗಿ ನಾವು ಬರ್ಕೊಂಡ್ವಿ. ಈ ರೀತಿ ಬರ್ಕೊಂಡ ನಂತರ ನಾವೇನ್ ನೋಡ್ಬೇಕು ನಮಗೇನ್ ಗೊತ್ತಾಯ್ತು ಇಲ್ಲಿ ಸಾಧನೆಯದೊಳಗೆ ನೋಡ್ರಿ ನೀವು ಎ ಬಿ ಬೈ ಪಿ ಕ್ಯೂ ಐತಿ, ಇಲ್ಲಿ ಎ ಬಿ ಬೈ ಪಿ ಕ್ಯೂ ಐತಿ, ಮತ್ತೇನೈತಿ ಎ ಸಿ ಬೈ ಪಿ ಆರ್ ಐತಿ, ಎ ಸಿ ಬೈ ಪಿ ಆರ್. ನಮ್ಗೆ ಇನ್ನೊಂದು ಏನ್ ಬೇಕಾಗಿತ್ತು ಇಲ್ಲಿ ಬಿ ಸಿ ಬೈ ಕ್ಯೂ ಆರ್ ಒಂದ್ ಬೇಕು. ಅಂದ್ರೆ ಈ ಬಿ ಸಿ ಬೈ ಕ್ಯೂ ಆರ್ ಇದು ಯಾವಾಗ ಸಿಗುತ್ತಂದ್ರೆ ಇದೇ ತ್ರಿಭುಜವನ್ನು ನೀವು ಈ ರೀತಿ ನೋಡ್ರಿ ಸೈಡ್ ಎಲ್ಲ ತೆಗಿತ ನೋಡ್ರಿ. ಈ ತ್ರಿಭುಜವನ್ನು ಈ ಎರಡು ರೀತಿ ತ್ರಿಭುಜ ತೆಗೆದುಕೊಂಡಾಗ ನಾನು ಸಮಾಂತರ ರೇಖೆ ಡಿ ಈ ಬಿಂದುಗಳನ್ನು ಈ ರೀತಿ ಮಾಡ್ಕೊಂಡೆ. ನೀವು ಒಂದ್ ವೇಳೆ ಡಿ ಬಿಂದು ಈ ಬಿಂದು ಈ ರೀತಿ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಅವಾಗ ಏನ್ ಸಿಗುತ್ತೆ ನಿಮ್ಗೆ ಅದೇ ರೀತಿ ನಿಮ್ಗೆ ಏನ್ ಸಿಗುತ್ತೆ ಬಿ ಸಿ ಬೈ ಕ್ಯೂ ಆರ್ ಸಿಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು ಇಲ್ಲಿ ಡೈರೆಕ್ಟ್ ನೀವೇನ್ ಬರ್ರಿ
ಇಲ್ಲಿ ಶಾರ್ಟ್ ಒಳಗೆ ಅದೇ ರೀತಿ ಅಂತ ಬರೋದು. ಅದೇ ರೀತಿ ಒಂದ್ ವೇಳೆ ನೀವು ಈ ರೇಖೆ ಇದ್ದಿದ್ದು ಈ ರೇಖೆ ತೆಗೆದ್ರೆ ನಿಮ್ಗೆ ಅದು BC by QR ಸಿಗುತ್ತೆ. ಆದ್ರೆ ನಮ್ಗೆ ಜಸ್ಟ್ ಏನ್ ಸಿಗುತ್ತೆ ಇಲ್ಲಿ AB by PQ ಸಿಗುತ್ತೆ, AC by PR ಸಿಗುತ್ತೆ. ಅದೇ ರೀತಿ ಅಂತ ಡೈರೆಕ್ಟ್ ಬರೋದು ನೀವು ಏನ್ ಬರೀಬೇಕು AB by PQ, ಅದೇ ರೀತಿ AC by PR ಅಂಡ್ ಅದೇ ರೀತಿ ನೀವು ಈ ಟೈಪ್ ಮಾಡ್ಬಿಟ್ರಿ ತ್ರಿಭುಜಗಳನ್ನ ಈ ರೀತಿ ರಚಿಸ್ಕೊಂಡ್ರೆ ಅಂದ್ರೆ ಡಿ ಬಿಂದುಗಳು ಈ ಟೈಪ್ ತಗೊಂಡ್ರೆ ನಿಮ್ಗೆ ಅದೇ ರೀತಿ ಏನ್ ಸಿಗುತ್ತೆ ನಿಮ್ಗೆ ಅದು BC by QR ಸಿಗ್ತದೆ. ಅದೇ ರೀತಿ ನಾವು ತೆಳಗೆ ಬರುತ್ತೆ ನೋಡ್ರಿ BC by QR ಅಂತ ಒಂದೇ ಸರಿ ಬರೋದು ಬರ್ದಿನಿ ಏನ್ ಮಾಡ್ಬೇಕು ತೆಳಗೆ ಬರೀಬೇಕು ಸಾಧಿಸಿದೆ ಅಂತ ನೀವೇನ್ ಮಾಡ್ಬೇಕು ಇಲ್ಲಿ ಬರೀಬೇಕಾಗ್ತದೆ. ಈಗ ಇಷ್ಟ ಏನಾಗ್ತದೆ ಇದು ಪ್ರಮೇಯ. ಇದರಲ್ಲಿ ನಿಮ್ಗೆ ಏನ್ ಕಾಮನ್ ಆಗಿ ಕ್ವಶನ್ ಏನಂದ ಅರೈಸ್ ಆಗುತ್ತೆ ಅಂದ್ರೆ ಇದೆ ನಿಮ್ಗೆ ಏನ್ ಸಿಕ್ತು ಇಲ್ಲಿ ಫೈನಲ್ ಆಗಿ PD ಬದ್ಲಿ AB ಹಾಕಿದ್ರಿ, PE ಬದ್ಲಿ AC ಹಾಕಿದ್ರಿ. ಆದ್ರೆ ನಿಮ್ ಕೊನೆಗೆ ಏನ್ ಸಿಕ್ತು ಸಾಧನೆಯಲ್ಲಿ AB by PQ ಸಿಕ್ತು ಅಂಡ್ AC by PR ಸಿಕ್ತು. AC by PR ಇದೆ. ಆದ್ರೆ ನಿಮ್ಗೆ ಇದು BC by QR ಸಿಗಲಿಲ್ಲ. BC by QR ಏನ್ ಮಾಡ್ಬೇಕಂದ್ರೆ ಇದೇ ತ್ರಿಭುಜವನ್ನು ತೆಗೆದುಕೊಂಡು ನೀವು ಎರಡು ತ್ರಿಭುಜಗಳನ್ನು ತೆಗೆದುಕೊಂಡು ಡಿ ಈ ಬಿಂದುಗಳನ್ನ ಈ ಪಾಯಿಂಟ್ ನಲ್ಲಿ ಹಾಕ್ಬೇಕು ಅಂತ QR ಪಾಯಿಂಟ್ ಇದು ಮಾಡ್ಬೇಕು. ಡಿ ಅನ್ನ ರಚಿಸಬೇಕು ಮತ್ತೆ ಇಲ್ಲಿ ಇ ಅನ್ನ ರಚಿಸಿಬಿಟ್ರೆ ನಿಮ್ಗೆ ಏನ್ ಸಿಗ್ತದೆ ಅಂದ್ರೆ ಇಲ್ಲಿ ಏನ್ ಸಿಗುತ್ತೆ ಅಂದ್ರೆ ನಿಮ್ಗೆ AB by PQ ಸಿಗುತ್ತೆ. AB by PQ ಸಿಕ್ಕು. ಆದ್ರೆ ನಿಮ್ಗೆ AC by PR ಸಿಗಲ್ಲ. AC by PR ಬದಲು ಏನ್ ಸಿಗುತ್ತೆ ನಿಮ್ಗೆ BC by QR ಸಿಗುತ್ತೆ. BC by QR. ಅದೇ AB by PQ = AC by PR ಇದು ಇಕ್ವೇಶನ್ 1. ಅದೇ ರೀತಿ ಇದರಲ್ಲಿ ಈ ತ್ರಿಭುಜದಿಂದ ಏನ್ ಸಿಕ್ತು ನಿಮ್ಗೆ BC by QR ಸಿಕ್ತಂದ್ರೆ ಅಂದ್ರೆ AB by PQ = BC by QR ಸಿಕ್ತಂದ್ರೆ ನಿಮ್ಗೆ ಏನಾಗ್ತದೆ ಈಸಿಯಾಗಿ ನೋಡ್ರಿ ಇದು ಏನೈತಿ AB by PQ ಐತೆ AB by PQ. ಅದೇ ರೀತಿ AC by PR ಈ ತ್ರಿಭುಜ ಈ ಟೈಪ್ ತಗೊಂಡ್ರೆ ಏನಾಗುತ್ತೆ ಸೇಮ್ AB by PQ ಅದೇ ರೀತಿ BC by QR ಆಗುತ್ತೆ. ಅವಾಗ ಇದು ಈಕ್ವಲ್ ಟು ಇದಾಗ್ತದೆ ಮತ್ತೆ AB by PQ = BC by QR ಆಯ್ತಂದ್ರೆ ನೀವು ಈಸಿಯಾಗಿ ಬರ್ಕೋಬಹುದು AB by PQ, AC by PR ಅಂಡ್ BC by QR ಎರಡು ಒಂದೇ. ಅದಕ್ಕೆ ಸಿರೀಸ್ ಒಳಗೆ ಒಂದೇ ರೀತಿ ಬರೋದು ತೆಳಗೆ ಏನ್ ಮಾಡಿದ್ರೆ ಸಾಧಿಸಿದೆ ಅಂತ ಬರ್ದ್ಬಿಟ್ರೆ ನಿಮ್ಗೆ ಏನಾಗುತ್ತೆ ಈ ಪ್ರಮೇಯ ಏನಾಗುತ್ತೆ ಇಲ್ಲಿ ಕೊನೆಗೊಳ್ತದೆ. ಅವಾಗ ನಿಮ್ಗೆ ಏನ್ ಸಿಕ್ತು ಇದು ಈ ದತ್ತದಿಂದ ನಾವೇನ್ ಮಾಡಿದ್ವಿ ಇದೇ ಸಾಧನೆಯನ್ನ ನಾವೇನ್ ಮಾಡಿದ್ವಿ ತಂದು ಕೊಟ್ವಿ. ಈಗ ಏನ್ ಮಾಡ್ಬೇಕು ನೆಕ್ಸ್ಟ್ ಇದೇನಿದು ಕೋ ನಿರ್ಧಾರಕ ಗುಣ. ಅದೇ ರೀತಿ ನಾವೇನ್ ಮಾಡ್ಬೇಕಾಗ್ತದೆ ಇಲ್ಲಿ ಮುಂಬರುವ ಪ್ರಮೇಯ ಯಾವ್ದಂದ್ರೆ ಬಾ ನಿರ್ಧಾರಕ ಗುಣ. ಇದರಲ್ಲಿ ಏನ್ ಬರ್ತದೆ ಅಂದ್ರೆ ಎರಡು ತ್ರಿಭುಜದ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದಾರೆ. ಅಂದ್ರೆ ಈ ಎರಡು ತ್ರಿಭುಜಗಳ ಬಾಹುಗಳೇನಾಗೋ ಈಗಾಗಲೇ ಸಮಾನುಪಾತದಲ್ಲಿ ಇದಾವೆ, ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇದಾವೆ ಈಗಾಗಲೇ. ಆ ತ್ರಿಭುಜಗಳು ಸಮರೂಪ ತ್ರಿಭುಜ ಆಗ್ಬೇಕಂತ ನಾವು ಸಾಧಿಸ್ಬೇಕು ಇಲ್ಲಿ ನೋಡ್ರಿ. ಈಗ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇದಾವು ಮತ್ತು ಸಮರೂಪ ಆಗ್ಬೇಕಂದ್ರೆ ಅವುಗಳ ಕೋನಗಳು ಏನಿರ್ಬೇಕು ಸಮ ಇರ್ಬೇಕ. ಈಗ ಅದು ಹಿಂದಿನ ಕೋ ನಿರ್ಧಾರಕ ಗುಣದಲ್ಲಿ ಕೋನ ಸಮ ಇದು ನಾವೇನ್ ಸಾಧಿಸಿದ್ವಿ ಬಾಹುಗಳು ಸಮಾನುಪಾತದಲ್ಲಿ ಇದಾವ ಅಂತ ಸಾಧಿಸಿದ್ವಿ. ಅವಾಗ ಸಮರೂಪ ತ್ರಿಭುಜಗಳು ಅದು ಇಲ್ಲಿ ಬಾಹುಗಳೇ ಸಮರೂಪ ಅಂದ್ರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇದಾವೆ. ಇಲ್ಲಿ ನಾವೇನ್ ಸಾಧಿಸ್ಬೇಕು ಇಲ್ಲಿ ಕೋನಗಳು ಸಮ ಆದವನ್ನ ಸಾಧಿಸ್ಬೇಕು. ಕೋನಗಳು ಸಮ ಇದ್ರೆ ಅದೇನಾಗ್ಬಿಡ್ತೈತೆ ಅಲ್ಲಿ ಸಮರೂಪ ತ್ರಿಭುಜಗಳು ಇವು ಆಗ್ತಾವು. ಹಂಗಂದ್ರೆ ಇಲ್ಲಿ ದತ್ತ ಏನಂದ್ರೆ ಇಲ್ಲೂ ನಾವೇನ್ ಮಾಡ್ಬೇಕು ತ್ರಿಭುಜ ABC ಮತ್ತು ಯಾವ ತಗೋಬೇಕು ತ್ರಿಭುಜ PQR. ಈ ತ್ರಿಭುಜದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ದತ್ತ ಏನ್ ಕೊಟ್ಟಿದ್ದಾನೆ ಅವನು ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಈಗಾಗಲೇ ಸಮಾನುಪಾತದಲ್ಲಿ ಇದಾವೆ. ಹಂಗಾದ್ರೆ ಸಮಾನುಪಾತದಲ್ಲಿ ಇದಾವ ಅಂತ ನಾವು ಬರ್ಕೋಬೇಕು. ಹಂಗಂದ್ರೆ ಈಗ ದತ್ತ ಏನು AB by PQ ಈಗಾಗಲೇ ಸಮಾನುಪಾತದಲ್ಲಿ ಇದಾವೆ. AB by PQ ನೋಡ್ರಿ AB by PQ. ಅದೇ ರೀತಿ AC by PR ಮತ್ತೆ BC by QR ಈಗಾಗಲೇ ಸಮಾನುಪಾತದಲ್ಲಿ ಇದಾವೆ. ಅದೇ ರೀತಿ ದತ್ತ ಬರ್ದ ನಂತರ ನಾವೇನ್ ಬರೀಬೇಕು ಸಾಧನೆ ಏನ್ ಬರೀಬೇಕು ಈಗ ನೋಡ್ರಿ. ಸಾಧನೀಯ ಏನಂದ್ರೆ ಸಮರೂಪ ತ್ರಿಭುಜಗಳು ಆಗ್ತಾವ. ಸಮರೂಪ ತ್ರಿಭುಜಗಳು ಆಗ್ಬೇಕಂದ್ರೆ ಒಂದೇದ್ದು ಅನುರೂಪ ಕೋನಗಳು ಸಮಾನುಪಾತದಲ್ಲಿ ಇರ್ಬೇಕು, ಇನ್ನೊಂದು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ಬೇಕು, ಅನುರೂಪ ಕೋನಗಳು ಸಮ ಇರ್ಬೇಕು. ಅಂದ್ರೆ ನಮ್ಗೆ ಏನಿಲ್ಲ ಈಗ ಅನುರೂಪ ಕೋನಗಳು ಸಮ ಇಲ್ಲ, ಅನುರೂಪ ಕೋನಗಳನ್ನು ನಾವು ಸಾಧಿಸ್ಬೇಕಿಲ್ಲ. ಅಂದ್ರೆ ಅದು ಸಾಧನೆ. ಅನುರೂಪ ಕೋನಗಳು ಏನು ಕೋನ A = ಕೋನ P, ಕೋನ B = ಕೋನ Q, ಅದೇ ರೀತಿ ಕೋನ C = ಕೋನ R. ಇವೆರಡು ಕಂಡೀಷನ್ ಆಯ್ತಂದ್ರೆ ಅವಾಗ ಏನಾಗ್ತಾವ ಸಮರೂಪ ತ್ರಿಭುಜಗಳು ಆಗ್ತಾವ. ಆದ್ದರಿಂದ ಸಮರೂಪ ತ್ರಿಭುಜಗಳು ಆಗ್ಬೇಕಂದ್ರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರ್ಬೇಕು ಮತ್ತು ಅನುರೂಪ ಕೋನಗಳು ಸಮ ಇರ್ಬೇಕು. ಆದ್ರೆ ಈಗ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಈಗಾಗಲೇ ಅದಾವು. ನಾವ್ ಇದನ್ನ ಸಾಧಿಸ್ಬಿಟ್ರೆ ಅದೇನಾಗ್ತದೆ ಸಮರೂಪ ತ್ರಿಭುಜಗಳು ಆಗ್ತಾವು. ಅದೇ ರೀತಿ ನಾವು ಸಾಧನೆ ಬರ್ಕೊಂಡು ನಂತರ ಬರೆಯುವಂತದ್ದೇನು ರಚನೆ ಹೇಗೆ ಬರಿಬೇಕಂದ್ರೆ ಸೇಮ್ ಆ ಹಿಂದಿನ ತ್ರಿಭುಜದಲ್ಲಿ ಮಾಡ್ಕೊಂಡಲ್ಲ ಅದೇ ರೀತಿ ರಚನೆ ಮಾಡ್ಕೋಬೇಕು. ಅಂದ್ರೆ ಏನು AB = ಏನಾಗ್ಬೇಕು PD ಆಗ್ಬೇಕು. AB ಗೆ ಏನಪ್ಪ PD ಆಗ್ಬೇಕು ಮತ್ತು ಅದೇ ರೀತಿ AC ಗೆ PE ಆಗುವಂತೆ ನೀವೇನ್ ಮಾಡ್ಬೇಕು D ಮತ್ತೆ E ಬಿಂದುಗಳನ್ನ ರಚಿಸಿ ಅವುಗಳನ್ನ ಏನ್ ಮಾಡ್ಬೇಕು ಅವುಗಳನ್ನ ಸೇರಿಸ್ಬೇಕು. ಬಿಂದುಗಳನ್ನ ರಚಿಸಿ ಮತ್ತು ಸೇರಿಸಿ
ಅವಾಗ ಇವನ್ ಸೇರಿಸಿದ್ರೆ ಏನಾಗುತ್ತೆ, ಇದಕ್ಕೆ ಎ ಬಿಗೆ ಪಿ ಡಿ, ಇದು ಡಿ ಅಂತ ಒಂದು ಪಾಯಿಂಟ್ ತಗೊಂಡು, ಇದು ಡಿ. ಅದೇ ರೀತಿ ಎ ಸಿಗೆ ಪಿ ಇ ಅಂತ ಇನ್ನೊಂದು ಪಾಯಿಂಟ್ ರಚಿಸಿ ಅದನ್ನ ಏನ್ ಮಾಡ್ಬೇಕು, ಸೇರಿಸಬೇಕು. ಅದ್ರಲ್ಲೇನು ಎ ಬಿ ಈಕ್ವಲ್ ಟು ಏನಾಗೈತಿ, ಪಿ ಡಿ ಆಗೈತಿ. ಅಂಡ್ ಎ ಸಿ ಈಕ್ವಲ್ ಟು ಏನು, ಪಿ ಇ. ಇದು ರಚನೆ ಆದ ನಂತರ ನಾವೇನ್ ಬರ್ಬೇಕು, ಈಗ ಸಾಧನೆ ಹೇಗ್ ಮಾಡ್ಬೇಕಂದ್ರೆ ನಮ್ಗೆ ಸಾಧನೆ ಏನ್ ಬರ್ಬೇಕು, ಕೋನಗಳು ಏನ್ ಬರ್ಬೇಕು, ಸಮ ಬರ್ಬೇಕು. ಅನುರೂಪ ಕೋನಗಳು ಏನ್ ಬರ್ಬೇಕು, ಸಮ ಬರ್ಬೇಕು. ಹಂಗಂದ್ರೆ ಫಸ್ಟ್ ನೀವು ದತ್ತ ಏನ್ ಬರ್ಕೊಂಡ್ರ ನೋಡ್ರಿ, ದತ್ತ ಏನೈತಿ, ಎ ಬಿ ಬೈ ಪಿ ಕ್ಯೂ. ಅದೇ ರೀತಿ ಇನ್ನೊಂದ್ ಏನ್ ಬರ್ಕೋರಿ, ಎ ಸಿ ಬೈ ಪಿ ಆರ್ ಬರ್ಕೋರಿ. ಇವೆರಡೇ ಯಾಕೆ ಬರ್ಕೋಬೇಕಂದ್ರೆ ನಮ್ಗೆ ಎ ಬಿ ಎ ಸಿ ವ್ಯಾಲ್ಯೂ ಗೊತ್ತಿದೆ, ಅದಕ್ಕೆ ಅವ್ನ ಎರಡೇ ಬರ್ಕೊಂಡು ನಂತರ ಅವುಗಳನ್ನ ನಾವೇನ್ ಮಾಡೋದು, ಎ ಬಿ ಜಾಗಕ್ಕೆ ಏನ್ ಇಡ್ಬೇಕು, ಪಿ ಡಿ ಇಡ್ಬೇಕು, ಪಿ ಡಿ ಬೈ ಪಿ ಕ್ಯೂ. ಅಂಡ್ ಎ ಸಿ ಜಾಗಕ್ಕೆ ಏನಿದೆ, ಪಿಇ ಬೈ ಪಿ ಕ್ಯೂ. ಈ ರೀತಿ ದತ್ತ ಜಾಗಕ್ಕೆ ಏನಿತ್ತು, ಎ ಸಿ ಬೈ ನೋಡ್ರಿ, ಎ ಬಿ ಬೈ ಪಿ ಕ್ಯೂ ಇದ್ರೆ ಎ ಸಿ ಬೈ ಪಿ ಆರ್ ಐತೆ, ಸಾರಿ ಎ ಬಿ ಬೈ ಪಿ ಆರ್. ಹಂಗಾದ್ರೆ ಇದೇನಾಗ್ತದೆ, ಎ ಸಿ ಜಾಗಕ್ಕೆ ಏನ್ ಬರ್ತೀರಿ ನೀವು, ಪಿ ಬರ್ದ್ರಿ, ಪಿಇ ಬೈ ಪಿ ಆರ್ ಆಗ್ತದೆ. ಈಗ ನೋಡ್ರಿ ದತ್ತ ಏನು, ಎ ಬಿ ಬೈ ಪಿ ಕ್ಯೂ ಅಂಡ್ ಎ ಸಿ ಬೈ ಪಿ ಆರ್, ಇದು ದತ್ತ. ಈಗ ಬರ್ಕೊಂಡಾಗ ಎ ಬಿ ಜಾಗಕ್ಕೆ ಏನ್ ಬರ್ದ್ರಿ, ಪಿ ಡಿ ಬರ್ದ್ರಿ. ಯಾಕೆ ಹೇಳ್ರಿ, ಎ ಬಿ ಜಾಗ ಪಿ ಡಿ ಐತಿ, ರಚನೆ ಪಿ ಡಿ ಬೈ ಪಿ ಕ್ಯೂ. ಅದೇ ರೀತಿ ಎ ಸಿ ಜಾಗ ಏನೈತಿ, ಪಿ ಐತಿ, ಪಿಇ ಬೈ ಪಿ ಆರ್. ಇದು ಸಾಮಾನ್ಯವಾಗಿ ರಚನೆಯಲ್ಲಿ ನಾವು ತೆಗೆದುಕೊಂಡಿದ್ವಿ, ಕಾಮನ್ ಆಗಿ ಬ್ರಾಕೆಟ್ ಒಳಗೆ ಏನ್ ರಚನೆಯಿಂದ ಬಂತಿದ್ದು. ಏನ್ ರಚನೆಯಿಂದ ಬಂತು, ಎ ಬಿ ಇದ್ದು ಪಿ ಡಿ ಆಯ್ತು, ಎ ಸಿ ಇದ್ದು ಪಿ ಆಯ್ತು. ನೋಡ್ರಿ ಎ ಡಿ ಅಂದ್ರೆ ಎ ಬಿ ಅಂದ್ರೆ ಪಿ ಡಿ, ಎ ಸಿ ಅಂದ್ರೆ ಪಿ. ಇದನ್ನ ರಚನೆ ಒಳಗೆ ಮಾಡ್ಕೊಂಡಿದ್ವಿ. ಅದೇ ರೀತಿ ತಳಗ್ ಪಿ ಕ್ಯೂ ಐತಿ, ಇಲ್ಲಿ ಪಿ ಆರ್ ಐತಿ. ಪಿ ಕ್ಯೂ ಜಾಗ ಪಿ ಕ್ಯೂ ಬರ್ತೀವಿ, ಪಿ ಆರ್ ಪಿ ಆರ್ ಬರ್ಬೇಕು. ಈ ರೀತಿ ಬರ್ದ ನಂತರ ಈಗ ನೋಡ್ಲಿ, ಈಗ ಈ ತ್ರಿಭುಜ ನೋಡ್ರಿ, ಇದು ಪಿ ಡಿ ಬೈ ಪಿ ಕ್ಯೂ ಅಂತೆ, ಪಿಇ ಬೈ ಪಿ ಆರ್ ಅಂತೆ. ಹಂಗಂದ್ರೆ ಇವುಗಳ ಅನುರೂಪ ಭಾಗಗಳು ಈಗಾಗಲೇ ಸಮಾನುಪಾತದಲ್ಲಿ ಇದ್ದಿದ್ರೆ ಹಂಗಂದ್ರೆ ಇದು ಪ್ರಮೇಯ ಎಷ್ಟಿದೆ, 2.2. ಪ್ರಮೇಯ 2.2 ದಿಂದ ನಾವೇನ್ ಹೇಳ್ಬೋದು ಅಂದ್ರೆ, 2.2 ದಿಂದ ಏನ್ ಹೇಳ್ಬೋದು ಅಂದ್ರೆ, ಅನುರೂಪಗಳು ಈಗಾಗಲೇ ಸಮಾನುಪಾತದಲ್ಲದ. ಹಂಗಂದ್ರೆ ಅವು ಏನಾಗ್ತಾವ, ಸಮಾಂತರ ರೇಖೆಗಳಾಗ್ತವೆ. ಅವು ಡಿಇ ಸಮಾಂತರ ಏನಾಗ್ತದೆ, ಕ್ಯೂ ಆರ್. ಇದು ಪ್ರಮೇಯ 2.2 ಹೇಳ್ತದೆ. ಈಗ ಅನುರೂಪ ಭಾಗಗಳು ಸಮಾನುಪಾತದಲ್ಲಿ ಈಗಾಗಲೇ ಅದಾವ, ಅವುಗಳು ಸಮಾಂತರ ರೇಖೆ ಆಗ್ತದೆ ಅಂತ ಅದೇನ್ ಮಾಡ್ಬೋದು, ಇದು ಪ್ರಮೇಯ 2.2 ಹೇಳ್ತದೆ. ಈಗ ಇದು ಪ್ರಮೇಯ ಇದು ಸಮಾಂತರ ಆಯ್ತಂದ್ರೆ ನಾವೇನ್ ಹೇಳ್ಬೋದು, ಕೋನ ಡಿ ಇಸ್ ಈಕ್ವಲ್ ಟು ಕೋನ ಡಿ ಇಸ್ ಈಕ್ವಲ್ ಟು ಏನು, ಕೋನ ಕ್ಯೂ. ಅದೇ ರೀತಿ ಕೋನ ಇ ಇಸ್ ಈಕ್ವಲ್ ಟು ಏನು, ಕೋನ ಆರ್. ಇದು ಯಾವಾಗ ಗೊತ್ತಾಗುತ್ತೆ ನಮ್ಗೆ, ಇದು ಡಿಇ ಸಮಾಂತರ ಕ್ಯೂ ಆರ್ ಆದಾಗ. ಡಿಇ ಸಮಾಂತರ ಕ್ಯೂ ಆರ್ ಹೇಗೆ ಗೊತ್ತಾಯ್ತು ನಮ್ಗೆ, ಇದನ್ನು ದತ್ತದಿಂದ ನಾವು ತೆಗೆದುಕೊಂಡ ಇಕ್ವೇಶನ್ ಅಲ್ಲಿ ಎ ಬಿಗೆ ಪಿ ಡಿ ಟು, ಎ ಸಿಗೆ ಪಿಇ ಟು. ಅವಾಗ ಏನಾಗ್ತದೆ, ಪಿ ಡಿ ಬೈ ಪಿ ಕ್ಯೂ ಅಂಡ್ ಪಿಇ ಬೈ ಪಿ ಆರ್ ಆದಾಗ ಅನುರೂಪ ಭಾಗಗಳು ಸಮಾನುಪಾತದಲ್ಲಿ ಈಗಾಗಲೇ ಅದಾವ. ಅಂದ್ರೆ ಪ್ರಮೇಯ 2.2 ದಿಂದ ನಾವೇನ್ ಹೇಳ್ಬೋದು, ಡಿಇ ಸಮಾಂತರ ಕ್ಯೂ ಆರ್. ಹಾಗಾದ್ರೆ ಇದು ಸಮಾಂತರ ಐತಂದ್ರೆ ಕೋನ ಡಿ ಈಕ್ವಲ್ ಟು ಕೋನ ಕ್ಯೂ ಆಗುತ್ತೆ, ಕೋನ ಇ ಈಕ್ವಲ್ ಟು ಏನಾಗುತ್ತೆ, ಕೋನ ಆರ್ ಆಗುತ್ತೆ. ಈ ರೀತಿ ಆದ ನಂತರ ನಾವೇನ್ ಮಾಡ್ಬೋದು ಅಂದ್ರೆ, ನಂತರ ಏನ್ ಮಾಡ್ಬೇಕಂದ್ರೆ, ಈಗ ಕೋನ ಪಿ ನು ಏನಿದೆ, ಸೇಮ್ ಆಂಗಲ್ ಐತಿ. ಎದ್ರೊಳಗೆ ಸೇಮ್ ಆಂಗಲ್ ಇರೋದು, ಎ ಪಿ ಡಿ ಇ ತ್ರಿಭುಜ ಪಿ ಡಿ ಇ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಎರಡೂ ತ್ರಿಭುಜಗಳನ್ನು ನಾವು ಗಮನಿಸಿದಾಗ ಕೋನ ಪಿ ಎರಡರಲ್ಲೇ ಸೇಮ್ ಇರ್ತದೆ. ಅಂದ್ರೆ ಇದಕ್ಕೂ ಕೋನ ಪಿ ಈಕ್ವಲ್ ಟು ಕೋನ ಪಿನೇ, ಮತ್ತೆ ಕೋನ ಡಿ ಈಕ್ವಲ್ ಟು ಕೋನ ಕ್ಯೂ, ಕೋನ ಇ ಈಕ್ವಲ್ ಟು ಕೋನ ಆರ್. ಇದು ಹೆಂಗ್ ಬಂತು, ಡಿಇ ಸಮಾಂತರ ಕ್ಯೂ ಆರ್. ಡಿಇ ಸಮಾಂತರ ಕ್ಯೂ ಆರ್ ಆದಾಗ ಕೋನ ಡಿ ಈಕ್ವಲ್ ಟು ಕೋನ ಡಿನೇ ಆಗುತ್ತೆ, ಕೋನ ಇ ಈಕ್ವಲ್ ಟು ಏನಾಗುತ್ತೆ, ಕೋನ ಆರ್ ಆಗುತ್ತೆ. ಅದೇ ರೀತಿ ಪಿ ಅಂದ್ರೆ ಕೋನ ಪಿ ಈಕ್ವಲ್ ಟು ಕೋನ ಪಿ, ಅಂದ್ರೆ ಪಿ ಡಿ ದಲ್ಲಿ ಮತ್ತೆ ಪಿ ಕ್ಯೂ ಆರ್ ನಲ್ಲಿ ಅವು ಕೋನಗಳು ಏನಾಗ್ತಾವ, ಸಮ ಆಗ್ತಾವ. ಕೋನಗಳು ಸಮ ಆದವು ಅಂದ್ರೆ ನಾವೇನ್ ಹೇಳ್ಬೋದು, ಕೋ ನಿರ್ಧಾರಕ ಗುಣದಿಂದ ಕೋ ನಿರ್ಧಾರಕ ಗುಣದಿಂದ ನಾವೇನ್ ಹೇಳ್ಬೋದು, ಕೋ ನಿರ್ಧಾರಕ ಗುಣ. ಇದನ್ನ ಪೂರ್ತಿ ನೀವು ಬರೀಬೇಕು. ಕೋ ನಿರ್ಧಾರಕ ಗುಣದಿಂದ ಏನಾಗ್ತದೆ, ಅದು ಪಿ ಡಿ ಬೈ ಪಿ ಕ್ಯೂ ಆಗ್ತದೆ. ಪಿ ಡಿ ಬೈ ಪಿ ಕ್ಯೂ ಮತ್ತೆ ಏನಾಗ್ತದೆ, ಪಿಇ ಬೈ ಪಿ ಆರ್ ಅಂಡ್ ಡಿಇ ಬೈ ಕ್ಯೂ ಆರ್. ಕೋ ನಿರ್ಧಾರಕ ಗುಣ ಏನಾಗ್ತದೆ, ಮೂರು ಕೋನಗಳು ಸಮ ಇದ್ದರೆ ಅವುಗಳು ಆ ತ್ರಿಭುಜಗಳು ಏನಾಗ್ತಾವ, ಸಮರೂಪ ತ್ರಿಭುಜಗಳಾಗ್ತಾವ. ಅಂದ್ರೆ ಸಮರೂಪ ತ್ರಿಭುಜಗಳಾದಂದ್ರೆ ಅವುಗಳ ಅನುರೂಪ ಭಾಗಗಳು ಏನಿರ್ತಾವ, ಸಮಾನುಪಾತದಲ್ಲಿ ಇರ್ತಾವು. ಅದೇ ಏನ್ ಹೇಳ್ತದೆ, ಕೋ ನಿರ್ಧಾರಕ ಗುಣ. ಅನುರೂಪ ಭಾಗಗಳು ಸಮಾನುಪಾತದಲ್ಲಿ ಇದಾವ ನೋಡ್ರಿ, ಪಿ ಡಿ ಬೈ ಪಿ ಕ್ಯೂ ಅಂಡ್ ಪಿಇ ಬೈ ಪಿ ಆರ್ ಅಂಡ್ ಡಿಇ ಬೈ ಕ್ಯೂ ಆರ್. ಈಗ ಏನಾಯ್ತು, ಅನುರೂಪ ಭಾಗಗಳು ಸಮಾನುಪಾತದಲ್ಲಿ ಇದಾವ. ಅದೇ ರೀತಿ ನಾವೇನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಈ ಸಮೀಕರಣದೊಳಗೆ ಏನ್ ಚೇಂಜಸ್ ಮಾಡ್ಬೇಕಂದ್ರೆ, ನಿಮಗ್ ಗೊತ್ತಿದೆ ಪಿ ಡಿ ಅಂದ್ರೇನು, ಎ ಬಿ ಬೈ ಪಿ ಕ್ಯೂ ಬರೀಬೇಕು ಇದನ್ನ. ಅದೇ ರೀತಿ ಪಿಇ ಅಂದ್ರೇನು, ಎ ಸಿ ಬೈ ಪಿ ಆರ್ ಬರೀಬೇಕು. ಅದೇ ರೀತಿ ಡಿ ಗೆ ಏನು ಚೇಂಜಸ್ ಮಾಡಕ್ ಬರಲ್ಲ, ಆಸ್ ಇಟ್ ಇಸ್ ಬರೀ ಡಿ ಬೈ ಕ್ಯೂ ಆರ್. ಇಷ್ಟು ಬರ್ತಾರೆ. ಇದಕ್ಕೆ ಸಮೀಕರಣ 1 ಅಂದ್ರೆ ಸಮೀಕರಣ 1 ಅಂತ ಕೊಟ್ಟಾಗ ನಂತರ ಏನ್ ಮಾಡ್ರಿ, ದತ್ತ ಏನ್ ಕೊಟ್ಟಿದ್ದಾನೆ ಅದನ್ನೊಂದು ಬರ್ಕೋರಿ. ದತ್ತ ಏನಿದೆ, ಎ ಬಿ ಬೈ ಪಿ ಕ್ಯೂ. ಅದೇ ರೀತಿ ಎ ಬಿ ಬೈ ಪಿ ಕ್ಯೂ ಅಂಡ್ ಎ ಸಿ ಬೈ ಪಿ ಆರ್. ಅದೇ ರೀತಿ ಬಿ ಸಿ ಬೈ ಕ್ಯೂ ಆರ್. ದತ್ತ ಬರ್ಕೊಂಡ ನಂತರ ಇದೇನ್ ಮಾಡ್ರಿ, ಸಮೀಕರಣ ಏನ್ ಕೊಡ್ರಿ, ಇದಕ್ಕ 2 ಕೊಡ್ರಿ. 2 ಕೊಟ್ಟಾಗ ನೀವು ಸರಿಯಾಗಿ ನೋಡಿದಾಗ ನೋಡ್ರಿ, ಎ ಬಿ ಬೈ ಪಿ ಕ್ಯೂ ಇದೆ, ಎ ಬಿ ಬೈ ಪಿ ಕ್ಯೂ.
ದತ್ತ ಸಮೀಕರಣ 1 ಮತ್ತು ಸಮೀಕರಣ 2 ಹೋಲಿಕೆ ಮಾಡಿದಾಗ ಇಲ್ಲಿ ಎ ಸಿ ಬೈ ಪಿ ಆರ್ ಐತಿ, ಇಲ್ಲಿ ಎ ಸಿ ಬೈ ಪಿ ಆರ್ ಐತಿ, ಇಲ್ಲಿ ಕ್ಯೂ ಆರ್ ತೆಳಗಿದೆ, ಇಲ್ಲಿ ಕ್ಯೂ ಆರ್ ಐತಿ, ಆದ್ರೆ ಇಲ್ಲಿ ಡಿ ಬದಲು ಏನೈತಿ, ಇಲ್ಲಿ ಬಿ ಸಿ ಐತಿ. ಇದರ ಅರ್ಥ ಏನು, ನಮ್ಗೆ ಏನ್ ಬರ್ಕೋಬೇಕು ನಾವು, ಸಮೀಕರಣ 1 ಮತ್ತು 2ರಿಂದ ನಾವೇನ್ ಬರೀಬಹುದು, ಈ ಡಿಇ ಈಕ್ವಲ್ ಟು ಏನಾಗ್ತದೆ, ಬಿ ಸಿ ಆಗ್ತದೆ. ಡಿಇ ಈಸ್ ಈಕ್ವಲ್ ಟು ಏನು, ಬಿ ಸಿ. ಹಾಗಾದ್ರೆ ಡಿಇ ಈಸ್ ಈಕ್ವಲ್ ಟು ಬಿ ಸಿ ಆಯ್ತಂದ್ರೆ ಏನು ಉಪಯೋಗ ಏನಿರುತ್ತೆ, ಡಿ ಈಸ್ ಈಕ್ವಲ್ ಟು ಬಿ ಸಿ ಆಯ್ತಂದ್ರೆ ನಾವು ಸಾಮಾನ್ಯ ಎಲ್ಲಿದೆ ಡಿ, ಇಲ್ಲಿದೆ, ಇದು ಬಿ ಸಿ. ನಿಮ್ಗೆ ಈಗಾಗಲೇ ಗೊತ್ತಿದೆ ಎ ಬಿ ಈಸ್ ಈಕ್ವಲ್ ಟು ಏನು, ಪಿ ಡಿ, ಎ ಸಿ ಈಸ್ ಈಕ್ವಲ್ ಟು ಏನು, ಪಿ, ಅಂಡ್ ಬಿ ಸಿ ಈಸ್ ಈಕ್ವಲ್ ಟು ಡಿಇ ಆಯ್ತಂದ್ರೆ, ಅಂದ್ರೆ ಮೂರು ಬಾಹುಗಳು ಸಮ ಆಯ್ತಂದ್ರೆ ಆ ತ್ರಿಭುಜಗಳು ಏನಾಗ್ತವೆ, ಸರ್ವಸಮ ತ್ರಿಭುಜ ಆಗ್ತವೆ. ಹಂಗಂದ್ರೆ ಬರೀತಾರೆ ನೋಡ್ರಿ, ಈಗಾಗಲೇ ಡಿಇ ಈಸ್ ಈಕ್ವಲ್ ಟು ಬಿ ಸಿ. ಹೌದಾ, ಇದರಿಂದ ಸಮೀಕರಣ 1 ಮತ್ತು 2ರಿಂದ. ಮತ್ತೆ ನಿಮ್ಗೆ ಏನೇನು ಗೊತ್ತಿದೆ ಹೇಳ್ರಿ, ಯಾವುದು, ಕೋನ ಅಲ್ಲ, ಎ ಬಿ ಈಸ್ ಈಕ್ವಲ್ ಟು ಪಿ ಡಿ. ಇದೇನಿದೆ ರಚನೆ ಅಲ್ಲ, ರಚನೆ ಒಳಗೆ ತಗೊಂಡೇವ್ ನಾವು ಏನಂತ, ಎ ಬಿ ಈಸ್ ಈಕ್ವಲ್ ಟು ಪಿ ಡಿ ಅಂತ. ಅದೇ ರೀತಿ ಎ ಸಿ ಈಸ್ ಈಕ್ವಲ್ ಟು ಏನ್ ತಗೊಂಡೇವ್ ನಾವು, ಪಿ. ಇದೇನಿದು ರಚನೆ. ಈಗ ನಂತರ ಏನು, ಇನ್ನೊಂದು ಇಲ್ಲಿ ಮ್ಯಾಗ ಐತಲ್ಲ, ಡಿಇ ಈಸ್ ಈಕ್ವಲ್ ಟು ಬಿ ಸಿ. ಇದೇನಿದು, ಈಗ ಸದ್ಯ ನಾವೇನ್ ಮಾಡಿದ್ವಿ, ಸಮೀಕರಣ 1 ಮತ್ತು 2ರಿಂದ ನಾವೇನ್ ಮಾಡಿದ್ವಿ, ಕಂಡಿಡಿದ್ವಿ. ಹಂಗಂದ್ರೆ ಈ ಬಾವುಗೆ ಸಮ, ಮತ್ತೆ ಎ ಸಿಗೆ ಪಿ ಸಮ, ಮತ್ತೆ ಬಿ ಸಿಗೆ ಡಿ ಸಮ ಆಯ್ತಂದ್ರೆ ನಾವೇನ್ ಬರೀಬಹುದು, ತ್ರಿಭುಜ ಯಾವುದು, ಎ ಬಿ ಸಿ ಸರ್ವಸಮ. ಇದಕ್ಕೆ ಸರ್ವಸಮ, ಅದು ಇದಕ್ಕೆ ಪಿ ಡಿ ಇ. ಈ ಸರ್ವಸಮ ಆಯ್ತಂದ್ರೆ, ಹಂಗಂದ್ರೆ ಎ ಬಿ ಸಿ ಸರ್ವಸಮ ಪಿ ಡಿ ಆಯ್ತಂದ್ರೆ ಈ ಮೂರು ಕೋನಗಳು ಏನಿರ್ತಾವ, ಸಮ ಇರ್ತವೆ. ಯಾವುದು, ಕೋನ ಎ ಈಕ್ವಲ್ ಟು ಕೋನ ಪಿ ಅಂಡ್ ಕೋನ ಬಿ ಈಕ್ವಲ್ ಟು, ಈಗ ನೋಡ್ಲಿ, ಕೋನ ಎ ಈಕ್ವಲ್ ಟು ಯಾವುದು, ಕೋನ ಪಿ ನ, ಅದೇ ರೀತಿ ಕೋನ ಬಿ ಈಕ್ವಲ್ ಟು ಯಾವುದು, ಕೋನ ಡಿ, ಅಂಡ್ ಕೋನ ಇ ಈಕ್ವಲ್ ಟು ಏನಾಗ್ತದೆ, ಕೋನ ಸಿ ಆಗ್ತದೆ. ಹಂಗಂದ್ರೆ ಈ ಕೋನಗಳು ಸಮ ಇದು. ಹಂಗಂದ್ರೆ ಈ ಕೋನಗಳು ಸಮ ಆಯ್ತಂದ್ರೆ ನಮಗೆ ಇದರಲ್ಲಿ ದತ್ತದಲ್ಲಿ ಒಂದು ಇದಾಯ್ತು, ಏನು, ಕೋನ ಎ ಈಕ್ವಲ್ ಟು ಕೋನ ಪಿ. ಅಂದ್ರೆ ಸಾಧನೀಯದೊಳಗೆ ಏನಾಯ್ತು, ಒಂದು ನಮ್ಗೆ ಸಾಲ್ವ್ ಆಯ್ತು. ಇನ್ನೊಂದು ನನಗೆ ಏನ್ ಬರ್ಬೇಕು, ಕೋನ ಬಿ ಈಕ್ವಲ್ ಟು ಕೋನ ಕ್ಯೂ ಬರ್ಬೇಕು. ಹೇಗ್ ಬರ್ಬೇಕಂದ್ರೆ, ನಮಗೆ ಈಗ ಜಸ್ಟ್ ಏನ್ ಗೊತ್ತಾಯ್ತು, ಕೋನ ಬಿ ಈಕ್ವಲ್ ಟು ಕೋನ ಡಿ. ಯಾಕಂದ್ರೆ ಎ ಬಿ ಸಿ ಸರ್ವಸಮ ಅದು ಪಿ ಡಿ, ಅಂದ್ರೆ ಬಿ ಈಕ್ವಲ್ ಟು ಡಿ. ಬಿಫೋರ್ ನಿಮ್ಗೆ ಏನ್ ಗೊತ್ತೈತಿ, ಡಿ ಈಕ್ವಲ್ ಟು ಕ್ಯೂ. ನೋಡ್ರಿ, ಬಿ ಈಕ್ವಲ್ ಟು ಡಿ, ಈಗ ಗೊತ್ತಾಯ್ತು ಸರ್ವಸಮ ತ್ರಿಭುಜ ಅಂತೇಳಿ, ಬಿ ಈಕ್ವಲ್ ಟು ಡಿ. ಅದೇ ರೀತಿ ಬಿಫೋರ್ ಏನ್ ಗೊತ್ತಿತ್ತು ನಿಮ್ಗೆ, ಡಿ ಈಕ್ವಲ್ ಟು ಕ್ಯೂ. ಯಾವಾಗ ಗೊತ್ತಾಗಿತ್ತು ಹೇಳ್ರಿ, ಇದು ಸಮಾಂತರ ಆದಾಗ ಡಿ ಈಕ್ವಲ್ ಟು ಕ್ಯೂ ಆಗಿತ್ತ. ಹಾಗಾದ್ರೆ ಇದು ಇದಕ್ಕೆ ಈಕ್ವಲ್ ಅಂದ್ರೆ ನಾವೇನ್ ಬರೀಬಹುದು, ಬಿ ಈಕ್ವಲ್ ಟು ಕ್ಯೂ ಬರೀಬಹುದು. ಅದೇ ರೀತಿ ನಿಮಗೆ ಬಿಫೋರ್ ಕೋನ ಸಿ ಈಕ್ವಲ್ ಟು ಕೋನ ಇ ಅಂತ ಬರ್ತಿದ್ದೆ, ಯಾಕೆ ಹೇಳ್ರಿ, ಅಲ್ಲ, ಕೋನ ಸಿ ಈಕ್ವಲ್ ಟು ಕೋನ ಆರ್ ಅಂತ ಬರ್ತಿದ್ವಿ. ಯಾಕೆ ಹೇಳ್ರಿ, ಏನಂದ್ರೆ ಯಾವ ಡಿಇ ಸಮಾಂತರ ಕ್ಯೂ ಆರ್ ಆದಾಗ ಕೋನ ಇ ಈಕ್ವಲ್ ಟು ಕೋನ ಆರ್ ಅಂತ ಬರ್ತಿದ್ವಿ. ಮತ್ತೆ ಈಗ ಸದ್ಯಕ್ಕೆ ನಮ್ಗೆ ಏನ್ ಗೊತ್ತಾಯ್ತು, ಕೋನ ಎ ಬಿ ಸಿ ಮತ್ತೆ ಕೋನ ಬಿ ಡಿ ಇವು ಸರ್ವಸಮ ತ್ರಿಭುಜ ಆದಾಗ ಕೋನ ಸಿ ಈಕ್ವಲ್ ಟು ಕೋನ ಇ ನು ಗೊತ್ತಾಯ್ತು. ಹಂಗಂದ್ರೆ ಇದು ಇದಕ್ಕೆ ಈಕ್ವಲ್, ಇದು ಇದಕ್ಕೆ ಈಕ್ವಲ್ ಅಂದ್ರೆ ಇದು ಇದಕ್ಕೆ ಈಕ್ವಲ್, ಮತ್ತೆ ಇದು ಇದಕ್ಕೆ ಈಕ್ವಲ್ ಅಂದ್ರೆ ಕೋನ ಸಿ ಈಕ್ವಲ್ ಟು ಏನು, ಕೋನ ಆರ್ ಆಗ್ತದೆ. ಹಂಗಾದ್ರೆ ನಾವು ಡೈರೆಕ್ಟ್ ನಮ್ಗೆ ಏನೇನ್ ಗೊತ್ತಾಯ್ತು, ಕೋನ ಬಿ ಈಕ್ವಲ್ ಟು ಕೋನ ಕ್ಯೂ ಅಂತ ಗೊತ್ತಾಯ್ತು, ಅಂಡ್ ಕೋನ ಸಿ ಈಕ್ವಲ್ ಟು ಕೋನ ಆರ್ ಗೊತ್ತಾಯ್ತು. ಇದು ಮತ್ತೆ ಕೋನ ಎ ಈಕ್ವಲ್ ಟು ಏನ್ ಗೊತ್ತಾಯ್ತು, ಕೋನ ಪಿ. ಈಗ ಇಷ್ಟು ನಂತರ ಬರೆದ್ಮೇಲೆ ಏನು, ಎ ಬಿ ಸಿ ಈಕ್ವಲ್ ಟು ಪಿ ಡಿ, ಎ ಬಿ ಸಿ ಈಕ್ವಲ್ ಟು ಪಿ ಡಿ ಬರೆದ ನಂತರ ಏನ್ ಬರೀಬೇಕಂದ್ರೆ ನಾವು, ಎ ಬಿ ಸಿ ಈಕ್ವಲ್ ಟು ಪಿ ಡಿ ಆದಂದ್ರೆ ಸರ್ವಸಮ ಆಯ್ತು ಅಂದ್ರೆ ನಮ್ಗೆ ಏನ್ ಗೊತ್ತು, ಕೋನ ಎ ಈಕ್ವಲ್ ಟು ಕೋನ ಪಿ. ಈ ತ್ರಿಭುಜಗಳು ಹೇಗಿರ್ತಾವ ಈ ರೀತಿ, ಕೋನ ಒಂದು ಯಾವ್ದು ಎ ಬಿ ಸಿ, ಇನ್ನೊಂದು ಯಾವ್ದು ಪಿ ಕ್ಯೂ ಆರ್, ಈ ರೀತಿ ಇದ್ದಾವ. ಅದೇ ರೀತಿ ನಾ ಏನ್ ಮಾಡಿದ್ವಿ, ಡಿ ಇ ಅಂತ ತೆಗೆದುಕೊಂಡಿದ್ವಿ. ನಮಗೆ ಏನ್ ಗೊತ್ತಾಯ್ತು, ಬಿಫೋರ್ ಏನ್ ಗೊತ್ತಾಯ್ತು, ಮುಂಚೆ ಡಿ ಸಮಾಂತರ ಕ್ಯೂ ಆರ್ ಅಂದಾಗ ಕೋನ ಡಿ ಈಕ್ವಲ್ ಟು ಕೋನ ಕ್ಯೂ ಅಂಡ್ ಕೋನ ಇ ಈಕ್ವಲ್ ಟು ಏನು, ಕೋನ ಆರ್ ಅಂತ ಗೊತ್ತಿತ್ತು. ಈಗ ನಂತರ ಎ ಬಿ ಸಿ ಸರ್ವಸಮ ಪಿ ಡಿ ಅಂದಾಗ ನಮ್ಗೆ ಏನ್ ಗೊತ್ತಾಯ್ತು, ಕೋನ ಬಿ ಈಕ್ವಲ್ ಟು ಕೋನ ಡಿ ಅಂಡ್ ಕೋನ ಸಿ ಈಕ್ವಲ್ ಟು ಕೋನ ಇ ಗೊತ್ತಾಯ್ತು. ಇದು ಬಿಫೋರ್ ಕೋನ ಎ ಅಂಡ್ ಕೋನ ಪಿ ಇದು ಈಕ್ವಲ್ ಇದೆ. ಹಂಗಂದ್ರೆ ಕೋನ ಎ ಈಕ್ವಲ್ ಟು ಕೋನ ಪಿ, ಯಾಕೆ ಹೇಳ್ರಿ, ಎ ಬಿ ಸಿ ಸರ್ವಸಮ ಪಿ ಡಿ, ಮತ್ತೆ ಅದೇ ರೀತಿ ಮತ್ತೇನು, ಕೋನ ಬಿ ಈಸ್ ಈಕ್ವಲ್ ಟು ಯಾವುದು, ಕೋನ ಪಿ ಡಿ ಇ. ಯಾಕೆ ಹೇಳ್ರಿ, ಪಿ ಡಿ ಸರ್ವಸಮ ತ್ರಿಭುಜ ಅಲ್ಲ, ಎ ಬಿ ಸಿ ಸರ್ವಸಮ ಪಿ ಡಿ. ಯಾಕೆ ಹೇಳ್ರಿ, ಎ ಬಿ ಈಸ್ ಈಕ್ವಲ್ ಟು ಪಿ ಡಿ, ಎ ಸಿ ಈಸ್ ಈಕ್ವಲ್ ಟು ಪಿ ಅಂಡ್ ಬಿ ಸಿ ಈಸ್ ಈಕ್ವಲ್ ಟು ಡಿ. ಈ ರೀತಿ ಆದ್ರೆ ಇದು ಸರ್ವಸಮ ತ್ರಿಭುಜಗಳಾದಾಗ ಕೋನಗಳು ಏನಾಗ್ತವೆ, ಸಮ ಆಗ್ತವೆ. ಕೋನ ಎ ಈಕ್ವಲ್ ಟು ಕೋನ ಪಿ ಅಂಡ್ ಕೋನ ಬಿ ಈಸ್ ಈಕ್ವಲ್ ಟು ಕೋನ ಬಿ ಡಿ ಪಿ ಡಿ ಅಂಡ್ ಕೋನ ಸಿ ಏನಾಗ್ತದೆ, ಕೋನ ಪಿ ಇ ಡಿ ಆಗ್ತದೆ. ಕೋನ ಪಿ ಇ, ಕೋನ ಯಾವುದು, ಸಿ ಈಸ್ ಈಕ್ವಲ್ ಟು ಕೋನ ಪಿ ಇ ಡಿ ಆಗ್ತದೆ. ಈ ಮೂರು ಕೋನಗಳು ಸಮ ಆದಂದ್ರೆ ಅದೇ ರೀತಿ ನೋಡ್ರಿ, ನಾನ್ ಬಿಫೋರ್ ಏನ್ ಹೇಳಿದೆ ಅಂದ್ರೆ ಡಿಇ ಸಮಾಂತರ ಕ್ಯೂ ಆರ್, ಡಿಇ ಸಮಾಂತರ ಕ್ಯೂ ಆರ್ ಆಯ್ತಂದ್ರೆ ಕೋನ ಡಿ ಈಕ್ವಲ್ ಟು ಕೋನ ಕ್ಯೂ, ಕೋನ ಇ ಈಕ್ವಲ್ ಟು ಕೋನ ಆರ್. ಇದು ಮೊದಲೇ ನಮ್ಗೆ ಬಿಫೋರ್ ಗೊತ್ತಾಯ್ತದೆ, ಕೋನ ಡಿ ಈಕ್ವಲ್ ಟು ಕೋನ ಕ್ಯೂ, ಕೋನ ಇ ಈಕ್ವಲ್ ಟು ಕೋನ ಆರ್. ನಂತರ ನಾವೇನ್ ಮಾಡಿದ್ವಿ, ಕೋನ ಎ ಬಿ ಸಿ ಸರ್ವಸಮ ಡಿ ಪಿ ಡಿ ಇ. ಇದಾದ್ಮೇಲೆ ನಮ್ಗೆ ಏನ್ ಗೊತ್ತಾಯ್ತು, ಕೋನ ಬಿ ಈಕ್ವಲ್ ಟು ಕೋನ ಡಿ ಅಂತೆ,
ಕೋನ ಸಿ ಇಸ್ ಟು ಕೋನ ಇ ಅಂತ. ಹಾಗಾದ್ರೆ ಬಿ ಡಿ ಗೆ ಈಕ್ವಲ್ ಐತಿ, ಅದೇ ರೀತಿ ಡಿ ಕ್ಯೂ ಗೆ ಈಕ್ವಲ್ ಐತಿ. ಆದ್ರೆ ಬಿ ಇಸ್ ಟು ನಾವೇನ್ ಬರಿಬಹುದು, ಕ್ಯೂ ಬರಿಬಹುದು, ಹೌದಲ್ಲ? ಅವಾಗ ಏನ್ ಬರಿಬಹುದು ನಾವು, ಕೋನ ಬಿ ಈಸ್ ಟು ಕೋನ ಕ್ಯೂ. ಅದೇ ರೀತಿ ನಾವೇನ್ ಬರಿಬಹುದು, ನಮಗ್ ಬಿಫೋರ್ ಏನ್ ಗೊತ್ತಿತ್ತು, ಕೋನ ಇ ಈಸ್ ಟು ಕೋನ ಆರ್. ಯಾವಾಗ ಬಂದಿತ್ತು ಹೇಳಿದ್ರೆ ಡಿ ಇ ಸಮಾಂತರ ಕ್ಯೂ ಆರ್ ಬಂದಾಗ. ನೋಡ್ರಿ ಎಲ್ಲೈತೆ, ಡಿ ಇ ಸಮಾಂತರ ಕ್ಯೂ ಆರ್ ಆದಾಗ ನಮ್ಗೆ ಗೊತ್ತಿತ್ತು ಕೋನ ಇ ಈಸ್ ಟು ಕೋನ ಆರ್. ಈಗ ಕೋನ ಇ ಈಕ್ವಲ್ ಟು ಕೋನ ಆರ್ ಅಂತ ಗೊತ್ತಿತ್ತು. ಮತ್ತೆ ಇದು ಸರ್ವಸಮ ತ್ರಿಭುಜ ಅಂತ ಪ್ರೂವ್ ಮಾಡಿದಾಗ ಏನ್ ಗೊತ್ತಾಯ್ತು ನಮ್ಗೆ, ಕೋನ ಸಿ ಈಸ್ ಟು ಕೋನ ಇ ಅಂತ ಗೊತ್ತಾಯ್ತು. ಸಿ ಈಸ್ ಟು ಇ ಆಯ್ತಂದ್ರೆ ನಾವೇನ್ ಮಾಡ್ಬೋದು, ಸಿ ಈಸ್ ಟು ಆರ್ ಅಂತ ಬರಿಬಹುದಲ್ಲ. ಅವಾಗ ಏನ್ ಬರೀಬಹುದು, ಕೋನ ಸಿ ಈಸ್ ಟು ಕೋನ ಆರ್. ಅದೇ ರೀತಿ ಎ ಅಂಡ್ ಪಿ ಇದು ಈಕ್ವಲ್ ಐತೆ. ಯಾಕಂದ್ರೆ ಎ ಬಿ ಸಿ ಸರ್ವಸಮ ಪಿ ಡಿ. ಹಂಗಂದ್ರೆ ನಾವೇನ್ ಬರೀಬಹುದು, ಕೋನ ಎ ಈಕ್ವಲ್ ಟು ಕೋನ ಪಿ. ಇದೇನಿದೆ ನಮ್ದು ಸಾಧನೆ ಆಗಿರ್ತದೆ. ಅದೇ ರೀತಿ ನೀವೇನ್ ಬರೀಬಹುದು, ಇಲ್ಲಿ ಸಾಧಿಸಿದೆ ಅಂತ ನೀವೇನ್ ಮಾಡ್ಬೋದು, ಬರಿಬಹುದು. ಇದೇ ಏನೈತಿ ಸಾಧನೆ ಇತ್ತು ನೋಡ್ರಿ, ಸಾಧನೆ ಇದೇ ಇತ್ತು. ನೀವು ಅದೇ ಸಾಧನೆಯನ್ನು ನೀವೇನ್ ಮಾಡಿದ್ರಿ, ಈಗ ತಂದು ಕೊಟ್ಟಿದ್ರಿ. ಅವಾಗ ನೀವೇನ್ ಮಾಡ್ತು, ನಿಮ್ಮ ಪ್ರಮೇಯ ಇಲ್ಲಿಗೆ ಏನಾಗ್ತದೆ, ಬಾಬಾ ಪ್ರಮೇಯ ಏನಾಗ್ತದೆ, ಇಲ್ಲಿಗೆ ಕೊನೆಗೊಳ್ತದೆ. ನಂತರ ಬರುವ ಪ್ರಮೇಯ ಯಾವ್ದಂದ್ರೆ, ಈ ಬಾಕೋಬಾ ನಿರ್ಧಾರಕ ಗುಣದಲ್ಲಿ ಎರಡು ತ್ರಿಭುಜಗಳ ಎರಡು ಅನುರೂಪ ಭಾಗಗಳು ಸಮಾನ ಪದದಲ್ಲಿದೆ. ಹಂಗಂದ್ರೆ ನಾವೇನ್ ಬರ್ಕೊಂಡು, ದತ್ತ ಬರ್ಕೊಂಡ. ದತ್ತ ಏನಾಗ್ತದೆ ಅಂದ್ರೆ, ಎರಡು ತ್ರಿಭುಜಗಳಲ್ಲಿ ಎರಡು ಅನುರೂಪ ಭಾವ ಯಾವ್ದಾದ್ರು ತೆಗೆದುಕೊಳ್ರಿ, ಎ ಬಿ ಪಿ ಕ್ಯೂ, ಎ ಸಿ ಪಿ ಆರ್. ಇವುಗಳೇನದು ಅನುರೂಪ ಭಾಗಗಳು ಸಮಾನ ಪಾತ್ರದಲ್ಲಿ ಇದಾವೆ ಈಗಾಗಲೇ. ಹಂಗಂದ್ರೆ ಯಾವ್ದು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಈಗಾಗಲೇ ಅನುರೂಪ ಭಾಗಗಳು ಸಮಾನ ಪಾತ್ರದಲ್ಲಿ ಇದ್ದು ಎರಡು ಅನುರೂಪ ಭಾಗಗಳು. ಅಂದ್ರೆ ಯಾವುದು, ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಏನೈತಿ, ಪಿ ಆರ್ ಐತಿ. ಹಂಗಂದ್ರೆ ಇವುಗಳು ಸಮರೂಪ, ಈ ಅನುರೂಪ ಭಾಗಗಳು ಏನದು, ಎರಡು ಅನುರೂಪ ಭಾಗಗಳು ಸಮಾನ ಪಾತ್ರದಲ್ಲಿ ಇದಾವೆ. ಮತ್ತೆ ಒಂದು ಕೋನ ಏನೈತಿ, ಸಮ ಐತಿ. ಆ ಕೋನ ಯಾವ ತೆಗೆದುಕೊಳ್ಳೋಣ, ಕೋನ ಎ ಈಸ್ ಈಕ್ವಲ್ ಟು ಅಂತ ತಗೊಳ್ಳೋಣ, ಕೋನ ಪಿ. ಒಂದು ಕೋನ ಏನೈತಿ, ಸಮ ಐತಿ. ಇದೇನಿದು ದತ್ತ. ಈಗ ನಾವೇನ್ ಸಾಧಿಸ್ಬೇಕಂದ್ರೆ, ಒಂದು ಕೋನ ಸಮ ಇದ್ರೆ ಅವುಗಳು ಸಮರೂಪ ತ್ರಿಭುಜಗಳಾಗ್ತಾವೆ. ಅಂದ್ರೆ ಅವು ಎ ಬಿ ಸಿ ಸಮರೂಪ ಯಾವ್ದು, ಪಿ ಕ್ಯೂ ಆರ್. ಹಂಗಂದ್ರೆ ಇದು ಸಾಧನೆ ಏನ್ ಬರ್ಕೋಬೇಕಂದ್ರೆ, ಸಮರೂಪ ತ್ರಿಭುಜ ಯಾವಾಗ ಆಗ್ತದೆ ಹೇಳ್ರಿ, ಅನುರೂಪ ಕೋನಗಳು ಏನಿರ್ಬೇಕು, ಸಮ ಇರ್ಬೇಕು. ಕೋನ ಎ ಈಸ್ ಈಕ್ವಲ್ ಟು ಏನಾಗ್ಬೇಕು, ಅದು ಕೋನ ಪಿ ಆಗ್ಬೇಕು. ಅದೇ ರೀತಿ ಕೋನ ಬಿ ಈಸ್ ಈಕ್ವಲ್ ಟು ಏನಾಗ್ಬೇಕು, ಕೋನ ಕ್ಯೂ. ಮತ್ತೆ ಕೋನ ಸಿ ಈಸ್ ಈಕ್ವಲ್ ಟು ಏನಾಗ್ಬೇಕು, ಕೋನ ಆರ್. ಮತ್ತೆ ಅನುರೂಪ ಕೋನಗಳು ಸಮ ಇರ್ಬೇಕು. ಮತ್ತೆ ಅನುರೂಪ ಭಾಗಗಳು ಏನಿರ್ಬೇಕು, ಸಮಾನುಪಾತದಲ್ಲಿ ಇರಬೇಕು. ಯಾವುದು, ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ. ಅದೇ ರೀತಿ ಎ ಸಿ ಡಿವೈಡೆಡ್ ಬೈ ಏನಾಗ್ತದೆ, ಪಿ ಆರ್. ಅದೇ ರೀತಿ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್. ಇವು ಎರಡುಗಳನ್ನ ಏನ್ ಮಾಡ್ಬೇಕು, ನಾವಿಲ್ಲಿ ಸಾಧಿಸಬೇಕಾಗ್ತದೆ. ಎರಡನ್ನ ಸಾಧಿಸಿದ್ವಿ ಅಂದ್ರೆ ನಾವೇನಂತ ಹೇಳ್ಬೋದು, ಅವು ಆ ತ್ರಿಭುಜಗಳೇನು ಸಮರೂಪ ತ್ರಿಭುಜಗಳು ಅಂತ ನಾವೇನ್ ಮಾಡ್ಬೋದು, ಹೇಳ್ಬೋದು. ಹಂಗಂದ್ರೆ ದತ್ತ ಏನು, ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ನಲ್ಲಿ ಎರಡು ಅನುರೂಪ ಭಾಗಗಳು ಸಮಾನ ಪದದ ಯಾವ್ದು, ಎ ಬಿ ಪಿ ಕ್ಯೂ ಅಂಡ್ ಎ ಸಿ ಪಿ ಆರ್. ಮತ್ತೆ ಒಂದು ಕೋನ ಸಮ ಐತಿ, ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ. ಒಂದು ಕೋನ ಸಮ ಇದ್ದರೆ ಅವು ಸಮರೂಪ ತ್ರಿಭುಜಗಳು. ಸಮರೂಪ ತ್ರಿಭುಜ ಯಾವಾಗ ಆಗ್ತಾವ್, ಮೂರು ಕೋನಗಳು ಏನಿರ್ಬೇಕು, ಸಮ ಇರಬೇಕು. ಅನುರೂಪ ಕೋನಗಳು ಸಮ ಇರಬೇಕು. ಮತ್ತೆ ಅನುರೂಪ ಭಾಗಗಳು ಏನಿರ್ಬೇಕು, ಸಮಾನುಪಾತದಲ್ಲಿ ಇದ್ರೆ ಅವು ಏನಾಗ್ತಾವ್, ಸಮರೂಪ ತ್ರಿಭುಜಗಳು ಆಗ್ತಾವ್. ಈಗ ನಂತರ ಏನ್ ಬರ್ಕೊಂಡು, ಸಾಧನೆ ಬರ್ಕೊಂಡ ನಂತರ ಏನ್ ಬರಿಬೇಕು, ರಚನೆ ಬರಿಬೇಕು. ರಚನೆ ಸೇಮ್ ಏನಾಗ್ತದೆ ಅಂದ್ರೆ, ನಾವು ಗೊತ್ತಿರೋ ಹಾಗೆ ಎ ಬಿ ಈಕ್ವಲ್ ಆಗುವಂಗೆ ಏನ್ ಮಾಡ್ಬೇಕು, ಪಿ ಡಿ ಅಂತ ತಗೋಬೇಕು. ಎ ಬಿ ಈಸ್ ಈಕ್ವಲ್ ಟು ಪಿ ಡಿ. ಅದೇ ರೀತಿ ಎ ಸಿ ಈಸ್ ಈಕ್ವಲ್ ಟು ಏನ್ ಮಾಡಿ, ಪಿಇ ಆಗುವಂತೆ ನೀವೇನ್ ಮಾಡ್ಬೇಕು, ಡಿಇ ರಚಿಸಿ. ಡಿಇ ಬಿಂದುಗಳನ್ನ ರಚಿಸಿ ಅವುಗಳನ್ನ ಏನ್ ಮಾಡ್ಬೇಕು, ಸೇರಿಸ್ಬೇಕು. ರಚಿಸಿ ಏನ್ ಮಾಡ್ಬೇಕು, ಮತ್ತೆ ಸೇರಿಸ್ಬೇಕು. ಇಲ್ಲಿ ನೋಡ್ರಿ, ಪಿ ಎ ಬಿ ಈಸ್ ಈಕ್ವಲ್ ಟು ಏನ್ ಮಾಡ್ಬೇಕು, ಪಿ ಡಿ ಡಿ. ಅದೇ ರೀತಿ ಎ ಸಿ ಈಸ್ ಈಕ್ವಲ್ ಟು ಏನ್ ಮಾಡ್ಬೇಕು, ಪಿಇ ಆಗುವಂತೆ ಡಿಇ ಬಿಂದುಗಳನ್ನು ರಚಿಸಿ ಮಾಡ್ಬೇಕು, ಸೇರಿಸ್ಬೇಕು. ಹಾಗಾದ್ರೆ ಏನು, ಎ ಬಿ ಈಸ್ ಈಕ್ವಲ್ ಟು ಪಿ ಡಿ ಅಂಡ್ ಎ ಸಿ ಈಸ್ ಈಕ್ವಲ್ ಟು ಏನು, ಪಿಇ. ಈಗ ಇವನ್ನ ರಚಿಸಿದ ನಂತರ ಏನ್ ಬರ್ಕೋಬೇಕು, ಈಗ ನಾವು ರಚನೆ ಬರೆದ ನಂತರ ಸಾಧನೆ ಬರೀಬೇಕು. ಸಾಧನೆ ಏನಾಗುತ್ತಂದ್ರೆ, ಸಾಧನೆ ಏನಾಗುತ್ತಂದ್ರೆ, ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಏನ್ ಗೊತ್ತಿದೆ, ಎ ಬಿ ಬೈ ಪಿ ಕ್ಯೂ ಅಂಡ್ ಎ ಸಿ ಬೈ ಪಿ ಆರ್ ಈಗಾಗಲೇ ಗೊತ್ತಿದೆ. ಹಾಗಾದ್ರೆ ಇದೇನಿದು, ದತ್ತ. ಈಗ ದತ್ತ ಇಷ್ಟ ಆದ್ಮೇಲೆ ನಿಮ್ಗೆ ಗೊತ್ತೈತೆ ಎ ಬಿ ಜಾಗಕ್ಕೆ ಏನ್ ಬರೀಬೇಕು, ಪಿ ಡಿ. ಅವಾಗ ಏನಾಗ್ತದೆ, ಪಿ ಡಿ ಬೈ ಪಿ ಕ್ಯೂ. ಅಂಡ್ ಎ ಸಿ ಜಾಗಕ್ಕೆ ಏನ್ ಬರೀಬೇಕು, ಪಿಇ ಬೈ ಏನಾಗ್ತದೆ, ಪಿ ಆರ್ ಆಗ್ತದೆ. ಈಗ ಇದು ಇಷ್ಟು ಬರೆದ ನಂತರ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಎ ಬಿ ಇಸ್ ಟು ಪಿ ಡಿ ಅಂಡ್ ಎ ಸಿ ಇಸ್ ಟು ಪಿ. ಈಗ ಏನೈತೆ ಇಲ್ಲಿ ನೋಡ್ರಿ, ಪಿ ಡಿ ಬೈ ಪಿ ಕ್ಯೂ ಅಂಡ್ ಪಿಇ ಬೈ ಪಿ ಆರ್. ಈ ರೀತಿ ಇದ್ದಂದ್ರೆ ಅನುರೂಪ ಭಾಗಗಳು ಸಮಾನುಪಾತದಲ್ಲಿ ಇತ್ತಂದ್ರೆ ನಾವು ಪ್ರಮೇಯ ಎಷ್ಟು, ಪ್ರಮೇಯ 2.2 ದಿಂದ ನಾವೇನ್ ಹೇಳ್ಬೋದು, ಅನುರೂಪ ಭಾಗಗಳು ಈಗಾಗಲೇ ಸಮಾನುಪಾತದಲ್ಲಿದಾವ್. ಹಾಗಾದ್ರೆ ಅವುಗಳು ಏನೈತೆ, ಡಿಇ ಎದಕ್ಕೈತಿ, ಕ್ಯೂ ಆರ್ ಗೆ ಸಮಾಂತರ ಐತೆ ಅಂತ ನಾವೇನ್ ಮಾಡಬಹುದು, ಬರಿಬಹುದು. ಅಂದ್ರೆ
ಡಿಇ ಸಮಾಂತರ ಇದಕ್ಕೆ ಡಿಇ ಸಮಾಂತರ ಇದಕ್ಕೆ ಕ್ಯೂ ಆರ್ ಅಂತ ಬರ್ತದೆ. ಈಗ ಡಿಇ ಸಮಾಂತರ ಕ್ಯೂ ಆರ್ ಆಯ್ತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಕೋನ ಡಿ ಈಸ್ ಈಕ್ವಲ್ ಟು ಏನಾಗ್ತದೆ, ಕೋನ ಕ್ಯೂ ಆಗ್ತದೆ. ಅಂಡ್ ಕೋನ ಇ ಈಕ್ವಲ್ ಟು ಕೋನ ಡಿ ಈಸ್ ಈಕ್ವಲ್ ಟು ಕೋನ ಕ್ಯೂ ಅಂಡ್ ಕೋನ ಇ ಈಸ್ ಈಕ್ವಲ್ ಟು ಏನಾಗ್ತದೆ, ಕೋನ ಇ ಈಸ್ ಈಕ್ವಲ್ ಟು ಏನಾಗ್ತದೆ, ಕೋನ ಆರ್ ಆಗ್ತದೆ. ಯಾಕಂದ್ರೆ ಡಿಇ ಸಮಾಂತರ ಕ್ಯೂ ಆರ್. ಈ ರೀತಿ ಆದ ನಂತರ ನಿಮಗೆ ಏನ್ ಗೊತ್ತೈತೆ ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಪಿ ಡಿ. ಎ ಬಿ ಇಸ್ ಈಕ್ವಲ್ ಟು ಪಿ ಡಿ. ಯಾಕಂದ್ರೆ ಇದು ಎದರೊಳಗೆ ಬರ್ತಿದ್ವಿ ನಾವು, ರಚನೆ, ಹೌದಾ, ರಚನೆ ಒಳಗೆ ಇದು ಇತ್ತು. ಅದೇ ರೀತಿ ನಿಮ್ಗೆ ಮತ್ತೆ ಏನ್ ಗೊತ್ತೈತಿ, ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ. ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ. ಇದು ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ ಇದರಲ್ಲಿ ಇದೆ, ಇದು ದತ್ತದಲ್ಲಿ ಇದೆ, ಹೌದಾ. ಅದೇ ರೀತಿ ಮತ್ತೆ ಎ ಸಿ ಇಸ್ ಈಕ್ವಲ್ ಟು ಪಿ. ಎ ಸಿ ಇಸ್ ಈಕ್ವಲ್ ಟು ಪಿ. ಇದು ನೋಡ್ರಿ, ಎ ಸಿ ಇಸ್ ಈಕ್ವಲ್ ಟು ಪಿ ಇದರಲ್ಲಿ ಇದೆ, ಇದು ರಚನೆಯಲ್ಲಿ ಇದೆ. ಅಂದ್ರೆ ಒಂದು ಬಾಹು, ಒಂದು ಕೋನ, ಒಂದು ಬಾಹು, ಒಂದು ಬಾಹು, ಒಂದು ಕೋನ, ಒಂದು ಬಾಹು. ನೋಡ್ರಿ ಯಾವ ತ್ರಿಭುಜ ತಗೊಂಡಿವಿ ನಾವು, ಎ ಬಿ ಸಿ ಪಿ ಡಿ ಇ ನಲ್ಲಿ. ಎ ಬಿ ಸಿ ಮತ್ತೆ ಪಿ ಡಿ ನಲ್ಲಿ ಏನಿದೆ, ಎ ಬಿ ಈಕ್ವಲ್ ಟು ಪಿ ಡಿ ಅಂಡ್ ಕೋನ ಎ ಈಕ್ವಲ್ ಟು ಕೋನ ಪಿ ಅಂಡ್ ಎ ಸಿ ಇಸ್ ಈಕ್ವಲ್ ಟು ಏನು, ಪಿ ಇದೆ. ಹಂಗಂದ್ರೆ ಬಾ ಕೋ ಬಾ ಸಿದ್ಧಾಂತದಿಂದ, ಯಾವುದು ನೀವು 9ನೇ ತರಗತಿಯಲ್ಲಿ ಕಲ್ತಂತ ಸರ್ವಸಮ ಸಿದ್ಧಾಂತ, ಯಾವುದು ಬಾ ಕೋ ಬಾ ಸಿದ್ಧಾಂತದಿಂದ ನಾವೇನ್ ಹೇಳ್ಬೋದು, ಈ ಸಿದ್ಧಾಂತದಿಂದ ಯಾವುದು ತ್ರಿಭುಜ ಎ ಬಿ ಸಿ ಸರ್ವಸಮ, ಇದಕ್ಕೆ ತ್ರಿಭುಜ ಪಿ ಡಿ ಇ. ಇವು ಸರ್ವಸಮ ಆದ ನಂತರ ಮತ್ತೇನ್ ಬರ್ತದೆ, ಈ ಸರ್ವಸಮ ಒಂದ್ ವೇಳೆ ಎ ಬಿ ಸಿ ಸರ್ವಸಮ ಪಿ ಡಿ ಆಯ್ತಂದ್ರೆ ನಿಮ್ಗೆ ಏನ್ ಹೇಳ್ಬೋದು ನೀವು, ಕೋನ ಬಿ ಈಕ್ವಲ್ ಟು ಯಾವುದು, ಕೋನ ಡಿ ಅಂಡ್ ಕೋನ ಸಿ ಈಸ್ ಈಕ್ವಲ್ ಟು ಏನು, ಕೋನ ಇ ಅಂಡ್ ಕೋನ ಎ ಈಸ್ ಈಕ್ವಲ್ ಟು ಕೋನ ಪಿ ಅಂತ ನೀವು ಹೇಳ್ಬೋದು. ಅದೇ ನಾವೇನ್ ಮಾಡ್ತೀವಿ ಇಲ್ಲಿ ಬರಿತೀವಿ. ಹಂಗಂದ್ರೆ ಹೇಗೆ ಬರಿತೀವಿ ಅಂದ್ರೆ ನಾವು, ನಿಮ್ಗೆ ಈಗಾಗಲೇ ಏನ್ ಗೊತ್ತೈತಿ, ಕೋನ ಡಿ ಈಸ್ ಈಕ್ವಲ್ ಟು ಕೋನ ಕ್ಯೂ, ಕೋನ ಇ ಈಸ್ ಈಕ್ವಲ್ ಟು ಕೋನ ಆರ್. ಯಾವಾಗದು ಇದು ಸಮಾಂತರ ಆದಾಗ ಇದು ಈಕ್ವಲ್ ಟು ಇದು ಇ ಈಕ್ವಲ್ ಟು ಆರ್ ಅಂತ ಗೊತ್ತೈತೆ. ಮತ್ತೇನ್ ಗೊತ್ತೈತೆ ನಿಮ್ಗೆ, ಬಿ ಈಸ್ ಈಕ್ವಲ್ ಟು ಡಿ, ಸಿ ಈಸ್ ಈಕ್ವಲ್ ಟು ಇ. ಇದರ ಅರ್ಥ ಏನು, ಬಿ ಈಕ್ವಲ್ ಟು ಕ್ಯೂ, ಸಿ ಈಕ್ವಲ್ ಟು ಆರ್. ಹಂಗಂದ್ರೆ ಮತ್ತೆ ಇದು ಬಿಫೋರ್ ನಿಮ್ಗೆ ಗೊತ್ತೈತೆ ಎ ಈಸ್ ಈಕ್ವಲ್ ಟು ಪಿ ಅಂತ. ಹಂಗಂದ್ರೆ ಇದರಿಂದ ನಾವೇನ್ ಬರೀಬಹುದು, ಕೋನ ಎ ಈಸ್ ಈಕ್ವಲ್ ಟು ಕೋನ ಪಿ ಅಂಡ್ ಕೋನ ಬಿ ಈಕ್ವಲ್ ಟು ಕೋನ ಕ್ಯೂ, ಕೋನ ಬಿ ಈಸ್ ಈಕ್ವಲ್ ಟು ಕೋನ ಕ್ಯೂ ಅಂಡ್ ಕೋನ ಸಿ ಈಸ್ ಈಕ್ವಲ್ ಟು ಏನು, ಕೋನ ಆರ್. ಈಗ ಇದು ನಿಮ್ಗೆ ಗೊತ್ತಾಯ್ತು. ಇದೇನಾಯ್ತು, ನಾವು ಸಾಧನೀಯದಲ್ಲಿ ಒಂದು ಭಾಗವನ್ನು ನಾವು ಸಾಧಿಸಿದ್ವಿ. ಈಗ ನಂತರ ಏನ್ ಮಾಡ್ಬೇಕು, ನಾವು ಸಾಧನೀಯದಲ್ಲಿನ ಒಂದು ಭಾಗವನ್ನು ನಾವು ಸಾಧಿಸಿದ್ವಿ. ನಂತರ ಇದನ್ನ ಸಾಧಿಸ್ಬೇಕು, ಯಾವ್ದು, ಎ ಬಿ ಬೈ ಪಿ ಕ್ಯೂ, ಎ ಸಿ ಬೈ ಪಿ ಆರ್ ಅಂಡ್ ಬಿ ಸಿ ಬೈ ಕ್ಯೂ ಆರ್. ಇದನ್ನು ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಸಾಧಿಸಬೇಕಾಗ್ತದೆ. ಈಗ ಅದನ್ನ ಹೇಗೆ ಸಾಧಿಸ್ಬೇಕಂದ್ರೆ ನಾವು ಮೊದಲು ಈ ತ್ರಿಭುಜದಲ್ಲಿ ಬರೋಣ. ಇದರಲ್ಲಿ ಪಿ ಡಿ ಇ ಮತ್ತೆ ಇನ್ನೊಂದು ಯಾವ್ದು, ಪಿ ಕ್ಯೂ ಆರ್ ನಲ್ಲಿ. ಈಗ ನೀವು ನೋಡಿದ್ರೆ ಕೋನ ಪಿ ಇಸ್ ಟು ಕೋನ ಪಿ ಸಾಮಾನ್ಯ ಕೋನ ಅಂಡ್ ಕೋನ ಡಿ ಇಸ್ ಟು ಕೋನ ಕ್ಯೂ. ಎದಕ್ಕೆ ಹೇಳ್ರಿ, ಡಿಇ ಸಮಾಂತರ ಕ್ಯೂ ಆರ್ ಇದೆ ಅದಕ್ಕೆ. ಕೋನ ಇ ಇಸ್ ಟು ಕೋನ ಆರ್, ಎದಕ್ಕೆ ಹೇಳ್ರಿ, ಡಿಇ ಸಮಾಂತರ ಕ್ಯೂ ಆರ್. ಈ ರೀತಿ ಇದ್ದಾಗ ಈ ಪಿ ಡಿ ಇ ಮೂರು ಕೋನಗಳು ಎದಕ್ಕೆ ಸಮ ಆದವು, ಪಿ ಕ್ಯೂ ಆರ್ ನ ಮೂರು ಕೋನಕ್ಕೆ ಸಮ ಇದ್ದಾಗ ನಾವೇನ್ ಮಾಡೋದು, ಕೋನ 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 ನಿರ್ಧಾರಕ ಗುಣದಿಂದ ಮೂರು ಕೋನಗಳು ಸಮ ಇದ್ರೆ ಆ ತ್ರಿಭುಜಗಳು ಸಮರೂಪ ತ್ರಿಭುಜ ಆಗ್ತಾವ. ಯಾವ, ಪಿ ಡಿ ಇ ಸಮರೂಪ ಪಿ ಕ್ಯೂ ಆರ್. ಸಮರೂಪ ಆಯ್ದು ಅಂದ್ರೆ ಅವುಗಳ ಅನುರೂಪ ಭಾಗಗಳು ಏನಿರ್ತಾವ, ಸಮಾನುಪಾತದಲ್ಲಿ ಇರ್ತಾವ. ಹಂಗಾದ್ರೆ ಇಲ್ಲಿ ಬರೀಬೇಕು ನಾವು ಯಾವ ಗುಣ, ಕೋನ 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 ನಿರ್ಧಾರಕ ಗುಣದಿಂದ ನಾವೇನ್ ಬರೀಬಹುದು ಅಂದ್ರೆ, ನೋಡ್ರಿ ಯಾವ ಕೋನ ಕೋನ ಪಿ ಈಸ್ ಈಕ್ವಲ್ ಟು ಪಿ, ಡಿ ಈಕ್ವಲ್ ಟು ಕ್ಯೂ ಅಂಡ್ ಇ ಈಕ್ವಲ್ ಟು ಆರ್. ನಿರ್ಧಾರಕ ಗುಣದಿಂದ ನಾವೇನ್ ಬರೀಬಹುದು, ಪಿ ಡಿ ಇಸ್ ಡಿವೈಡೆಡ್ ಬೈ ಪಿ ಕ್ಯೂ, ಪಿಇ ಡಿವೈಡೆಡ್ ಬೈ ಪಿ ಆರ್ ಅಂಡ್ ಡಿಇ ಡಿವೈಡೆಡ್ ಬೈ ಕ್ಯೂ ಆರ್ ಅಂತ ಬರೀಬಹುದು. ನೋಡ್ರಿ ಅದೇ ನಾವು ಬರಿತೀವಿ ಇಲ್ಲಿ ಏನಂತ ಬರೀಬೇಕು, ಪಿ ಡಿ ಬೈ ಪಿ ಕ್ಯೂ ಅಂಡ್ ಪಿಇ ಡಿವೈಡೆಡ್ ಬೈ ಪಿ ಆರ್ ಈಸ್ ಈಕ್ವಲ್ ಟು ಡಿಇ ಡಿವೈಡೆಡ್ ಬೈ ಏನ್ ಬರೀಬಹುದು, ಕ್ಯೂ ಆರ್ ಅಂತ ಬರೀವಿ. ಈಗ ಅವುಗಳು ಈ ರೀತಿ ಕೋನ ಕೋನ ನಿರ್ಧಾರಕದಿಂದ ನಾವು ಬರೆದಂದ್ರೆ ಇದು ಯಾವಾಗ ಆಗುತ್ತೆ ಹೇಳ್ರಿ, ಕೋನ ಕೋನ ನಿರ್ಧಾರಕದಿಂದ ಏನಾಗುತ್ತೆ, ಮತ್ತೆ ಅದು ಬಿಫೋರ್ ಇದೊಂದು ಬರೀಬೇಕು ನೀವು. ಇದು ತ್ರಿಭುಜ ಪಿಡಿಇ ಸಮರೂಪ ತ್ರಿಭುಜ ಯಾವುದು, ಪಿ ಕ್ಯೂ ಆರ್. ಇದು ಯಾವಾಗ ಆಗುತ್ತೆ, ಇದು ಸಮರೂಪ ಯಾವಾಗ ಆಗುತ್ತೆ, ಕೋನ ಕೋನ ನಿರ್ಧಾರಕ ಗುಣದಿಂದ ಇದು ಸಮರೂಪ ಆಗಿದ್ದಾಗ ಏನಾಗುತ್ತೆ, ಅನುರೂಪ ಭಾಗಗಳು ಸಮಾನುಪಾತದಲ್ಲಿ ಇರ್ತವೆ. ಏನಂತ, ಪಿ ಡಿ ಬೈ ಪಿ ಕ್ಯೂ, ಪಿಇ ಬೈ ಪಿ ಆರ್ ಅಂಡ್ ಡಿಇ ಬೈ ಕ್ಯೂ ಆರ್. ಈಗ ಇದು ಸಮರೂಪ ಆಯ್ತು ಕೋನ ಕೋನ ನಿರ್ಧಾರಕ ಗುಣದಿಂದ, ಮತ್ತೆ ಇದು ಅವುಗಳ ಅನುರೂಪ ಭಾಗಗಳು ಸಮಾನುಪಾತದಲ್ಲಿ ಇದಾವೆ. ನಂತರ ಏನ್ ಬರೀಬೇಕು ನೀವು, ಮತ್ತೆ ಇದರಿಂದ ಏನ್ ಬರೀಬೇಕಂದ್ರೆ ನಿಮ್ಗೆ ಏನ್ ಗೊತ್ತಿದೆ ಅಂದ್ರೆ, ಬಿ ಸಿ ಇಸ್ ಈಕ್ವಲ್ ಟು ಡಿಇ ಅಂತ ಗೊತ್ತಿದೆ. ಬಿ ಸಿ ಇಸ್ ಈಕ್ವಲ್ ಟು ಡಿಇ ಹೇಗಾಯ್ತು ನಾ ಹೇಳ್ತೀನಿ. ಇಲ್ಲೆಲ್ಲೈತದು ಬಿ ಸಿ, ನೋಡ್ರಿ ಇದು ಬಿ ಸಿ ಇಸ್ ಈಕ್ವಲ್ ಟು ಡಿ. ಯಾಕೆ ಹೇಳ್ರಿ, ನಿಮ್ಗೆ ಬಿಫೋರ್ ಗೊತ್ತೈತಿ ಎ ಬಿ ಸಿ ಅಂಡ್ ಪಿ ಡಿ ಏನು ಸರ್ವಸಮ ತ್ರಿಭುಜ. ನೋಡ್ರಿ ಎ ಬಿ ಸಿ ಪಿ ಡಿ ಸರ್ವಸಮ ತ್ರಿಭುಜ ಅಂದ್ರೆ ಅವುಗಳ ಭಾವಗಳೇನು ಇರ್ತಾವ, ಸಮ ಇರ್ತಾವ. ಅಂದ್ರೆ ಬಿ ಸಿ ಇಸ್ ಈಕ್ವಲ್ ಟು ಡಿ. ಇಲ್ಲಿ ಬರೀಬೇಕು ನೀವು ಸರ್ವಸಮ ತ್ರಿಭುಜದ ಭಾವಗಳು ಯಾವುದು, ಬಿ ಸಿ ಇಸ್ ಈಕ್ವಲ್ ಟು ಡಿ, ಅದು ಸಮ ಇರ್ತದೆ. ನಂತರ ನಿಮಗೆ ಈ ಪಿ ಡಿ ಜಾಗಕ್ಕೆ ನೀವೇನ್ ಬರೀಬೇಕಂದ್ರೆ, ಪಿ ಡಿ ಎಲ್ಲಿದೆ,
ಪಿ ಡಿ ಜಾಗಕ್ಕೆ ಏನ್ ಬರೀಬೇಕು ಎ ಬಿ ಅಂತ ಬರೀಬೇಕು ನೋಡ್ರಿ. ಪಿ ಡಿ ಜಾಗಕ್ಕೆ ಏನ್ ಬರೀಬೇಕು ಎ ಬಿ ಬೈ ಏನಾಗ್ತದೆ ಪಿ ಕ್ಯೂ ಆಗ್ತದೆ. ನಂತರ ಪಿ ಜಾಗಕ್ಕೆ ಏನ್ ಬರೀಬೇಕು ನೋಡ್ರಿ, ರಚನೆ ನೋಡ್ರಿ. ಪಿ ಇ ಜಾಗಕ್ಕೆ ಏನೈತಿ ಎ ಸಿ ಐತಿ. ಅಂದ್ರೆ ಪಿ ಜಾಗಕ್ಕೆ ಏನ್ ಬರ್ತೀವಿ ಎ ಸಿ ಬೈ ಪಿ ಆರ್. ಅದೇ ರೀತಿ ಡಿ ಜಾಗಕ್ಕೆ ಏನ್ ಬರೀಬೇಕು ಬಿ ಸಿ ಬರೀಬೇಕು ಬಿ ಸಿ ಬೈ ಕ್ಯೂ ಆರ್. ಈ ರೀತಿ ಬರೋದಂದ್ರೆ ಇದು ಏನೋ ಇದಕ್ಕೆ ಈಕ್ವಲ್ ಇರ್ತದೆ. ಅಂದ್ರೆ ನೀವು ದತ್ತದಲ್ಲಿ ಕೊಟ್ಟಂತ ಮಾಹಿತಿಗೆ ಏನಿರ್ತದೆ ಈಕ್ವಲ್ ಇರುತ್ತೆ ನೋಡ್ರಿ. ಎ ಬಿ ಬೈ ಪಿ ಕ್ಯೂ ಅದೇ ರೀತಿ ಎ ಸಿ ಬೈ ಪಿ ಆರ್ ಅದೇ ರೀತಿ ಬಿ ಸಿ ಬೈ ಕ್ಯೂ ಆರ್ ಅದೇ ಅದು ಏನೈತಿ ಬಿ ಸಿ ಬೈ ಕ್ಯೂ ಆರ್. ಈ ರೀತಿಯಾಗಿ ಏನಾಗ್ಬೇಕು ನಮ್ಮ ಕೊನೆಯಲ್ಲಿ ನಮ್ಗೆ ಏನ್ ಮಾಡ್ಬೇಕು ಈ ರೀತಿ ಬಂತಂದ್ರೆ ನಾವು ಏನ್ ಮಾಡ್ಬೇಕು ಸಾಧಿಸಿದೆ ಅಂತ ನಾವು ಏನ್ ಮಾಡ್ಬೇಕು ಬರಬೇಕು. ನಾವು ಎರಡೂ ರೀತಿ ಕೋನಗಳನ್ನು ಸಮ ಅಂತ ಸಾಧಿಸಿವಿ ನೋಡ್ರಿ. ಕೋನಗಳು ಸಮ ಅಂತ ಸಾಧಿಸಿವಿ. ಅದೇ ರೀತಿ ಭಾವಗಳು ಅವುಗಳ ಅನುರೂಪ ಭಾವಗಳು ಸಮಾನ ಪದ್ಧ ಇದೆ ಅಂತ ಸಾಧಿಸಿವಿ. ಆವಾಗ ನಂತರ ಏನಾಗ್ತದೆ ಇವೆರಡನ್ನು ಸಾಧಿಸಿದ ನಂತರ ನಮ್ಗೆ ಸಾಧನೆ ನಮ್ಗೆ ಸಿಗ್ತದೆ. ಸಾಧನೆ ಇದು ಸಿಕ್ತಂದ್ರೆ ಆ ತ್ರಿಭುಜಗಳು ಏನಾಗ್ತವೆ ಸಮರೂಪ ತ್ರಿಭುಜಗಳು ಆಗ್ತವೆ. ಯಾವ ಎ ಬಿ ಸಿ ಮತ್ತೆ ಪಿ ಕ್ಯೂ ಆರ್. ಈ ರೀತಿಯಾಗಿ ನೀವೇನ್ ಮಾಡ್ಬೇಕು ಪ್ರಮೇಯಗಳನ್ನ ಬಿಡಿಸ್ಬೇಕಾಗ್ತದೆ. ಒಂದು ಬಾ ಒಂದು ಕೋ ಒಂದು ಬಾ ನಿರ್ಧಾರಕ ಗುಣಗಳ ಪ್ರಮೇಯಗಳನ್ನ ಬಿಡಿಸ್ಬೇಕು.